ಕೊಟ್ಟು ಸ್ವಾಗತಿಸಬೇಕೆಂದು ವಿನಂತಿ. ಸ್ವಲ್ಪ ಮುಂದೆ ಶ್ರೀ ಸರ್ ಮಧ್ಯಕ್ಕೆ ಬನ್ನಿ, ಸರ್ ಮಧ್ಯಕ್ಕೆ ಬಂದ್ಬಿಡಿ. ಪುರಸಭೆ ಅಧ್ಯಕ್ಷರು ಇವರಿಗೆ ಶಾಲು ಹೊದಿಸಿ ಸಚಿವರೇ ಗೌರವ ಸೂಚಿಸಿ ಆಗಮಿಸುತ್ತಿದ್ದಾರೆ. ಚಂಪೈನೂರು ಆನಂದಪ್ಪ ಅವರು ಇವರು ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು. ಸರ್ ಹಾಗೆ ನಿಂತ್ಕೊಳ್ಳಿ, ಸರ್ ಹಾಗೆ ನಿಂತ್ಕೊಳ್ಳಿ. ಸರ್ ಮಧ್ಯೆ ಬಂದ್ಬಿಡಿ, ಸರ್ ಮಧ್ಯೆ ಬಂದ್ಬಿಡಿ, ಸರ್ ಸರ್ ಮಧ್ಯೆ ಬನ್ನಿ, ಮಧ್ಯೆ ಬನ್ನಿ. ಆನಂದಪ್ಪನವರು, ಅದಾದ ನಂತರ KR ಆನಂದಪ್ಪ, ಇವರು ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್. ಇವರು ಬಂದು ಕುಂಕುಮವನ್ನು ಸಚಿವರಿಂದ ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. KR ಆನಂದಪ್ಪ ಅವರು ದಯಮಾಡಿ ಸಚಿವರಿಂದ ಹೂಗುಚ್ಛ ಪಡೆಯಬೇಕೆಂದು ವಿನಂತಿ. ಕೃಷ್ಣಮೂರ್ತಿ ಅವರು ಮಾಜಿ ಮೆಂಬರ್ ಜಿಲ್ಲಾ ಪಂಚಾಯತ್, ಇವರು ಬಂದು ಸಚಿವರಿಂದ ಸನ್ಮಾನ ಸ್ವೀಕರಿಸಬೇಕೆಂದು ವಿನಂತಿ. ಮುಂದೆ ನೋಡಿ, ಹಾಗೆ ಮುಂದೆ ನೋಡಿ. ಇನ್ನು ಉಳಿದ ಇತರ ಗಣ್ಯ ಅತಿಥಿಗಳು ದಯಮಾಡಿ ನಿಮ್ಮೆಲ್ಲರಿಗೂ ನೈವೇದ್ಯ ವೈದು ವಿಭಾಗದ ವತಿಯಿಂದ ಹೃತ್ಪೂರ್ವಕ ಸರ್ ಮುಂದೆ ನೋಡಿ. ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರು, ಇವರಿಗೂ ಹಿಂದೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿರ್ವಿಘ್ನವಾಗಿ ಕಾರ್ಯಕ್ರಮ ನೆರವೇರಲೆಂದು ಕೋರಿ ದೀಪ ಬೆಳಗ್ಗೆ ಸಮಯ. ಪಟ್ಟಣ ಪಂಚಾಯಿತಿ ಶ್ರೀ ಮಧುರವರಿಗೂ ಇಂದರೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಕವಿತಾ ಕೃಷ್ಣಮೂರ್ತಿ, ರಾಜಸ್ವಾಮಿ ಅವರು, ಪ್ರತಾಪ್ ರವರು, ಸಿದ್ದೇಗೌಡರು, ವಿಜಯಕುಮಾರ್ ರವರು, ಇವರೆಲ್ಲರಿಗೂ ಸ್ವಾಗತ. ಈಗ ದೀಪ ಬೆಳಗುವ ಸಮಯ. ಅಗ್ರಗಣ್ಯರಾಗಿ ಬಂದಿರುವಂತಹ ನಮ್ಮ ಸಾಮಾನ್ಯ ರೈಲ್ವೆ ರಾಜ್ಯ ಸಚಿವರಾದಂತಹ ಸೋಮಣ್ಣನವರು ಲೆನ್ಸು ಸ್ವಲ್ಪ ಒಳ್ಳೆ ತಗೊಳ್ರಿ ಅಣ್ಣ, ಕ್ಯಾಮ್ರಾ ಅಣ್ಣ. ಪೈಡಿ ಅಣ್ಣ, ಪೈಡಿ ಲೆನ್ಸ್ ಬರುತ್ತೆ. ಅತಿಥಿಗಳಿಗೆ ಧನ್ಯವಾದ. ಈಗ ಅತಿಥಿಗಳಿಂದ ಭಾಷಣ. ಮೊದಲಿಗೆ ಸನ್ಮಾನ್ಯ ಶ್ರೀ GH ಶ್ರೀನಿವಾಸ್ ಸರ್, ಇವರು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ದಯಮಾಡಿ ಬಂದು
ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕೆಂದು ವಿನಂತಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕೇಂದ್ರ ರೈಲ್ವೆ ರಾಜ್ಯ ಸಚಿವರು ಆದಂಥ ವಿ ಸೋಮಣ್ಣನವರೇ, ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ಆದಂಥ ಶ್ರೀನಿವಾಸ್ ಪೂಜಾರವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂತಹ ನಮ್ಮ ನಾಯಕರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂಥ ಭೋಜೇಗೌಡ್ರೆ, ಮಾಜಿ ಶಾಸಕರಾದ ಸುರೇಶ್ ರವರೇ, ಪುರಸಭಾ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತಹ ನಮ್ಮ ರೇವಣ್ಣನವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳೇ, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರೇ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರೇ ಮತ್ತು ಮೈಸೂರು ಡಿವಿಷನ್ನ ಅಧಿಕಾರಿಯಾದಂತಹ ಉಜಿತ್ ಮಿತ್ತಲ್ ಅವರೇ ಮತ್ತು ಎಲ್ಲ ರೈಲ್ವೆಯ ಸಿಬ್ಬಂದಿಯವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ನಿಜವೂ ಕೂಡ ಯಾವುದು ನಾವು ಕೆಲಸ ಮಾಡ್ತಿರೋದನ್ನು ಒಳ್ಳೇಬೇಕು. ಸೋಮಣ್ಣವರು ಯಾವತ್ತೂ ಕೂಡ ಅಭಿವೃದ್ಧಿ ವಿಚಾರದಾಗೆ ಮತ್ತೊಂದು ವಿಚಾರದಾಗೆ ರಾಜಕಾರಣ ಮಾಡಿದಂಥ ವ್ಯಕ್ತಿಯಲ್ಲ. ಸೋಮಣ್ಣವರು ಮಂತ್ರಿಗಳಾದ ನಂತರ ಇಡೀ ನಮ್ಮ ರಾಜ್ಯಕ್ಕೆ, ವಿಶೇಷವಾಗಿ ಕರ್ನಾಟಕ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನು, ಅತಿ ಹೆಚ್ಚಿನ ಕೊಡುಗೆ, ಸಿದ್ದರಾಮಯ್ಯ ಹೇಳ್ತಿದ್ದು ಹೆಚ್ಚಪ್ಪ ತಂದಿದ್ದು ದುಡ್ಡು ಅಷ್ಟೊಂದು ತಂದಿದೆಯಲ್ಲ ಅಂತ ಹೆಂಗೆ ಅಂತ ನನ್ನ ಎದುರಿಗೆ ಕೇಳಿದ್ರು. ಅಷ್ಟೊಂದು ಹಣವನ್ನು ತಂದು ರೈಲ್ವೆ ಓವರ್ ಬ್ರಿಡ್ಜ್ ಇರ್ಬೋದು, ರಸ್ತೆಗಳಿರ್ಬೋದು, ಸಂಬಂಧಪಟ್ಟಂತೆ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಜ್ಜಂಪುರಕ್ಕೆ ನಮ್ಮ ಕ್ಷೇತ್ರಕ್ಕೆ 3ನೇ ಬಾರಿ ಬರ್ತಿದ್ದಾರೆ. ಇವಾಗ MP ಗಳೇ ಬರೋದು ಕಷ್ಟ ಅಂತದ್ರಲ್ಲಿ ಸೋಮಣ್ಣವರು 3 ಬಾರಿ ಇವತ್ತು ನಮಗೆ ಬಂದಿದ್ದಾರೆ. ಶೂನಿಯಲ್ಲಿ ರೈಲು ನಿಲ್ತಿರಲಿಲ್ಲ, ಹೊಸಪೇಟೆ ರೈಲು ಶೂನಿ ನಿಲ್ಲಂಗೆ ಮಾಡಿದ್ದೆ ನಮ್ಮ ಸೋಮಣ್ಣವರು. ಅದಕ್ಕೋಸ್ಕರ ಕ್ಷೇತ್ರದ ಜನತೆ ಪರವಾಗಿ ನಾನು ತುಂಬ ಧನ್ಯವಾದನ ತಿಳಿಸ್ತಿದ್ದೇನೆ. ತುಂಬ ಜನ ಬೆಂಗಳೂರಿಗೆ, ಹೊಸಪೇಟೆ, ದಾವಣಗೆರೆ ಹೋಗೋರು ತುಂಬ ಜನ ಇದ್ದಾರೆ. ಇಲ್ಲಿ ಶೂನ್ಯ ಸುತ್ತಮುತ್ತ ಅಜ್ಜಂಪುರ ತಾಲೂಕಿನವರೆಲ್ಲ ಹೋಗ್ತಾರೆ. ಆದರೆ ಅವರಿಗೆ ರೈಲು ಫಾಸ್ಟ್ ರೈಲು ಯಾವುದು ನಿಲ್ಗಡೆ ಆಗ್ತಿರಲಿಲ್ಲ. ಅದಂತ ಮಾಡಿದಂಥ ನಮ್ಮ ಸೋಮಣ್ಣವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇನ್ನೂ ಅನೇಕ ಕೆಲಸಗಳನ್ನೆಲ್ಲ ಮಾಡ್ತಾ ಬಂದಿದ್ದಾರೆ. ಅಲ್ಲೊಂದು ರಸ್ತೆಯನ್ನು ಮಾಡಿದ್ರು ಶೂನಿ ಸ್ಟೇಷನಲ್ಲಿ, ಆ ರೈಲ್ವೆ ಪ್ಯಾರಲಲ್ ರೋಡು, ಅದಾಗಬೇಕಿತ್ತು ತುಂಬ ವರ್ಷಗಳಿಂದ. ಅದು ಕೂಡ ಮಾಡಿದರೆ ತುಂಬ ಅನುಕೂಲ ಆಗಿದೆ. ಇವತ್ತು ಶಾಸಕನಾಗಿ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಕೆಲವು ರಸ್ತೆಗಳು ಮತ್ತು ಅಭಿವೃದ್ಧಿಗಳು ಆಗಬೇಕಾಗಿದೆ. ತರೀಕೆರೆ ರೈಲ್ವೆ ನಿಲ್ದಾಣ, ತರೀಕೆರೆಗಿಂತ ಸಣ್ಣ ಸ್ಟೇಷನ್, ಚಿಕ್ಕಮಗಳೂರು ಇರ್ಬೋದು, ಸಾಗರ ಇರ್ಬೋದು, ಸೊರಬ ಇರ್ಬೋದು, ಅವೆಲ್ಲ ಅಭಿವೃದ್ಧಿ ಆಗಿದೆ. ತರೀಕೆರೆ ಒಂದು ದೊಡ್ಡ ಸ್ಟೇಷನ್ನು, ಅದು ನಾನು ಮೊದಲಿಗೆ ಅವ್ರ ಮಂತ್ರಿಗಳಾದಾಗ ಹೇಳಿದ್ದೆ, ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಬೇಕಾದಂಥದ್ದು 20 ಕೋಟಿ ಆಗ್ಬೋದು, ಜಾಸ್ತಿ ಏನಾಗಲ್ಲ ಸ್ವಾಮಿ. ಅದು ದಯವಿಟ್ಟು ಇವಾಗಲೇ ಮಂಜೂರು ಮಾಡಿ ಆದೇಶವನ್ನು ಹೊರಡಿಸ್ಲಿಕ್ಕೆ ನಿಮ್ಮ ಅಧಿಕಾರಿಗಳಿಗೆ ಹೇಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಹಾಗೂ ಅಜ್ಜಂಪುರ ರೈಲ್ವೆ ಅಭಿವೃದ್ಧಿ, ಅದು ಕೂಡ ಅಭಿವೃದ್ಧಿ ಆಗಬೇಕಾಗಿದೆ. ತರೀಕೆರೆ ಮತ್ತು ಅಳಿಯೂರು ಉಪ್ಪಾರ ಬಸ್ನಲ್ಲಿ ಹೋಗತಕ್ಕಂಥ ಮೇಲ್ಸೇತುವೆ ROB ಕೂಡ ತುಂಬ ವರ್ಷಗಳ ಜನಗಳ ಬೇಡಿಕೆ ಆಗಿದೆ. ಭಾಗ ಅದನ್ನು ಕೂಡ ಮಾಡಿಕೊಡ್ಬೇಕು ಈ ಸಂದರ್ಭದಲ್ಲಿ ಮುಖಾಂತರ ಕೇಳ್ತಿದ್ದೇನೆ. ಅಜ್ಜಂಪುರದಲ್ಲಿ ಗೌರವಪುರ, ಮಾಳೇನಹಳ್ಳಿ ಹೊಲಗಳಿಗೆ ಹೋಗೋಕ್ಕೆ ಈಗ ತೊಂದರೆ ಆಗ್ತಾಯಿದೆ. ಅದಕ್ಕೆ ಅಂಡರ್ ಪಾಸ್ ಅಂತ ಮಾಡಿಕೊಡ್ಬೇಕು ಅಂತ ಈ ಅಜ್ಜಂಪುರದ ರೈತರ ಪರವಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ. ಹೊಸೂರು ಕ್ರಾಸ್ ಬಳ್ಳಿ ರೈಲ್ವೆ ಮೇಲ್ಸೇತುವೆ ಆಗಬೇಕಾಗಿದೆ, ಅದನ್ನು ಕೂಡ ಮಾಡಿಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ,
ಅಜ್ಜಂಪುರ ಈಗ ತಾಲೂಕು ಕೇಂದ್ರವಾಗಿದೆ. ಇನ್ನೂ ಹೆಚ್ಚಿನ ರೈಲು ನಿಲುಗಡೆ ಮಾಡಬೇಕು ಅಂತೇಳಿ ನಾನು ಈ ಒಂದು ನಿಮ್ಮೆಲ್ಲರ ಪರವಾಗಿ ಅಜ್ಜಂಪುರದ ಜನತೆ ಪರವಾಗಿ ನಾನು ಹೃದಯಪೂರ್ವಕ ಮನವಿಯನ್ನು ನಮ್ಮ ಸಚಿವರಿಗೆ ಮಾಡ್ತಾ ಇದ್ದೇನೆ. ಮತ್ತು JJM ನಿಮಗೆ ಬರ್ತದೆ, ಕುಡಿಯೋ ನೀರಿನ ಅನುಕೂಲ ಎಲ್ಲರಿಗೂ ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು 40-60 ಶೇರಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅನುದಾನವನ್ನು ಸ್ವಲ್ಪ ಬಾಕಿ ಇದೆ, ಅದನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಯಾಕೆ ಫಾಸ್ಟಾಗಿ ಕೆಲಸ ಆಗಬೇಕು, ಅದು ಅನುದಾನ ಬಂದಿಲ್ಲ, ಅದನ್ನು ಬಿಡಿಸ್ಕೊಡಿ ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ, ಒಟ್ಟಾರೆ ತುಂಬ ಅರ್ಜೆಂಟಾಗಿದೆ. ನನಗೊತ್ತು 4 ಕಾರ್ಯಕ್ರಮಕ್ಕೆ ಹೋಗಬೇಕು, ಅದಕ್ಕೋಸ್ಕರ ನಾನು ದೀರ್ಘವಾಗಿ ಮಾತಾಡೋದಿಲ್ಲ. ಒಟ್ಟಾರೆ ನಾನು ನಮ್ಮ ರಾಜ್ಯಕ್ಕೆ ಸೋಮಣ್ಣವ್ರ ಮಂತ್ರಿ ಆಗಿರೋದು ತುಂಬ ಅನುಕೂಲ ಆಗಿದೆ. ಅವರು ಯಾವಾಗಲೂ ಕೂಡ ಎಂಥ ಜನ ಸಿಕ್ಕಿದ್ರು ಎಂಥವರೇ ಇರಲಿ ಅವರು ತುಂಬ ಪ್ರೀತಿಯಿಂದ ಮಾತಾಡಿಸಿ ಅವರು ಆ ಒಂದು ಆಲಿಂಗನ ಮಾಡ್ತಿರ್ತಾರೆ ಎಲ್ಲರಿಗೂ. ಅದಕ್ಕೋಸ್ಕರ ಅವರು ಜನ ವಿಜಯನಗರ ಇರ್ಬೋದು, ಇಡೀ ರಾಜ್ಯದಲ್ಲಿ ಅವ್ರನ್ನ ಪ್ರೀತಿಯಿಂದ ಎಲ್ಲರೂ ಮಾತಾಡಿಸ್ತಾರೆ. ಯಾರೇ ಆಗಲಿ, ಕಾಂಗ್ರೆಸ್ನವ್ರು ಇರಲಿ, BJP ಇರಲಿ, ದಳದವ್ರಿರಲಿ, ಎಲ್ಲರ ಹತ್ರನೂ ಅವರು ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೆ ನಿಜವಾಗ್ಲೂ ಸಂತೋಷ ವಿಚಾರ. ಖುದ್ದಾಗಿ ಬಂದ 3 ಬಾರಿನೂ ಸೋಮಣ್ಣರೇ ನನಗೆ ಫೋನ್ ಮಾಡ್ತಾರೆ. ಅಧಿಕಾರಿಗಳು ಫೋನ್ ಮಾಡೋದು ಬೇರೆ, ಸೋಮಣ್ಣರೇ ಫೋನ್ ಮಾಡಿ ಬರಬೇಕಪ್ಪ ಶ್ರೀನಿವಾಸ ಅಂತ ಹೇಳ್ತಾರೆ. ಅವರು ಒಂದು ದೊಡ್ಡ ಗುಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಶ್ರೀನಿವಾಸ್ ಪೂಜಾರಿ ಅವರು ಮತ್ತು ನಮ್ಮ MP ಅವರಾಗಿದ್ದಾರೆ. ನಿಜವಲ್ಲೂ ಕೂಡ ಅವರು ಕೂಡ ಅನೇಕ ಬಾರಿ ಮುಂಚೆ MP ಗಳನ್ನ ನೋಡ್ತಿರಲ್ಲ ಸರ್ ನಾವು ತರೀಕೆರೆಗೆ, ಅಪರೂಪಕ್ಕೆ ನೀವು ಬಂದ ಮೇಲೆ ಈಗೆಲ್ಲ ಒಂದು ವರ್ಷಕ್ಕೆ 10 ಸತಿ ಬಂದು ಹೋಗಿದ್ದೀರ. ಅದಕ್ಕೂ ನಾನು ನಿಮಗೆ ವಿಶೇಷವಾಗಿ ಧನ್ಯವಾದ ಹೇಳ್ತೀನಿ. ನೀವು ಕೂಡ ಪಕ್ಷ ಭೇದವನ್ನು ಮರೆತು ಏನಾಗಬೇಕು ಅಂತ ಕೇಳ್ತೀರ. ನಾವು ಕೇಳಿದ್ದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದು ನಾನು ಅನೇಕ ಬಾರಿ ನೋಡಿದ್ದೇನೆ. ಅದಕ್ಕೋಸ್ಕರ ನಿಮಗೂ ಕೂಡ ಧನ್ಯವಾದವನ್ನು ಹೇಳ್ತಾ, ಮತ್ತು ನಮ್ಮ ಏನು MLC ಅವರು ಬಂದಿದ್ದಾರೆ ಭೋಜೇಗೌಡರು, ಅವರು ಕೂಡ ಎಲ್ಲರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರು ನಿಜವಾಗ್ಲೂ ಅವರೆಲ್ಲರಿಗೂ ಹೊಂದಿಸಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಮತ್ತು ಪತ್ರಕರ್ತರಿಗೆ ಹೊಂದಿಸಿ ನಾನು ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಥ್ಯಾಂಕ್ ಯು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತರೀಕೆರೆ ಶಾಸಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಮುಂದಿನ ಭಾಷಣ ನೀಡಲು ಸನ್ಮಾನ್ಯ ಶ್ರೀ SL ಭೋಜೇಗೌಡ, ಕರ್ನಾಟಕ ನೈಋತ್ಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು, ಇವರಲ್ಲಿ ವಿನಂತಿ. ಆತ್ಮೀಯ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಇವತ್ತಿನ ಅಜ್ಜಂಪುರ ತಾಲೂಕು ಕೇಂದ್ರದಲ್ಲಿ ಈಗ ತಾನೇ ಶಂಕುಸ್ಥಾಪನೆ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮನ್ನೆಲ್ಲರ ಆತ್ಮೀಯರು, ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಸೋಮಣ್ಣವರೇ, ಈ ಭಾಗದ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ಈ ಭಾಗದ ಶಾಸಕರು ಸನ್ಮಿತ್ರರಾಗಿರ್ತಕ್ಕಂಥ ಸೀನಣ್ಣವರೇ, ಮಾಜಿ ಶಾಸಕರಾಗಿರ್ತಕ್ಕಂಥ ಸುರೇಶ್ರವರೇ, BJPಯ ಜಿಲ್ಲಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವರಾಜ್ ಶೆಟ್ರೆ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಜ್ಜಂಪುರದ ತಾಲೂಕ್ ಪಂಚಾಯತಿ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಸದಸ್ಯರುಗಳೇ, ರೈಲ್ವೆ ಇಲಾಖೆ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳೇ, ರಾಜ್ಯದ ಎಲ್ಲ ಅಧಿಕಾರಿ ಬಂಧುಗಳೇ, ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಪತ್ರಿಕಾ ಸ್ನೇಹಿತರೆ, ಸಮಯ ಆಗಿದೆ. ನಾನು 1 ನಿಮಿಷ ಮಾತಾಡಬೇಕು ಅಂತೇಳಿ ಸೋಮಣ್ಣವ್ರು ಹೇಳಿದ್ದಕ್ಕೋಸ್ಕರ ನಾನು ವೇದಿಕೆ ಮುಂದಕ್ಕೆ ಬಂದಿದ್ದೀನಿ. ಇದು ಮಾತನಾಡ್ತಕ್ಕಂಥ ಸಮಯ ಅಲ್ಲ. ಸೋಮಣ್ಣವರ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಅತ್ಯಂತ ಹತ್ತಿರದಿಂದ ನೋಡಿದ್ದೀರಿ. ನಾನು ನನ್ನ ನಮ್ಮ ಕುಟುಂಬದ ಒಡನಾಡಿಗಳು ಭಾಳ ಅತ್ಯಂತ ಹತ್ತಿರದಿಂದ ನೋಡಿದ್ದೀನಿ. ಸೋಮಣ್ಣ ಅಂತೇಳಿದರೆ ಇನ್ನೊಂದು ಹೆಸರೇ ಕೆಲಸಗಾರ ಅಂತೇಳಿ, ವರ್ಕ್ ಆಲ್ಕೋಹಾಲಿಕ್ ಮನುಷ್ಯ ಅಂತ ಯಾರು ಈ ರಾಜ್ಯದಲ್ಲಿ ಇದ್ದರೆ ಅದು ನಮ್ಮ ಸೋಮಣ್ಣ ಅನ್ನೋ ವಿಚಾರದಲ್ಲಿ 2 ಮಾತಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಭಾಳ ಕೆಳಮಟ್ಟ ರಾಜಕಾರಣದಿಂದ ಬಂದು ಇವತ್ತು ಕೇಂದ್ರದ ಸಚಿವರಾಗಿದ್ದಾರೆ. 1983ನೇ ಇಸ್ವಿಯಿಂದ ಅವ್ರನ್ನ ನಾನು ನೋಡ್ತೇನೆ. ನನ್ನ ತಂದೆಯವರು ಶಾಸಕರಾದಂಥ ಸಮಯದಿಂದ ನೋಡ್ತೀನಿ. ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಇರ್ಬೋದು. ಇವತ್ತು ಈಗಾಗಲೇ ನಮ್ಮ ಸೀನಣ್ಣವ್ರು ಮಾತಾಡಿದಾಗ ಹೇಳಿದರು, ಎಲ್ಲ ಪಕ್ಷದವ್ರನ್ನೂ ಕೂಡ ಭಾಳ ಪ್ರೀತಿಯಿಂದ ಕಾಣ್ತಾರೆ ಅಂತ. ಅವ್ರು ಎಲ್ಲ ಪಕ್ಷದಲ್ಲೂ ಕೂಡ ಸಚಿವರಾಗಿ, ಶಾಸಕರಾಗಿ, ಇವತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು ಯಾರು ಇದ್ದರೆ ಅದು ನಮ್ಮ ಸೋಮಣ್ಣವರು ಅನ್ನೋ ವಿಚಾರದಲ್ಲಿ 2 ಮಾತಿಲ್ಲ. ಹಾಗಾಗಿ ಒಂದು ಕಾರ್ಪೊರೇಟ್ರಾಗಿ ಯಾವ ರೀತಿ ಕೆಲಸ ಮಾಡ್ಬೋದು ಅಂತೇಳಿ ಇಡೀ ಬೆಂಗಳೂರಿಗೆ ಒಂದು ಕಾರ್ಪೊರೇಷನ್ಗೆ ಒಂದು ಕೆಲಸದ ಪಾಠವನ್ನು ಯಾರು ಕಲಿಸಿದಂಥ ವ್ಯಕ್ತಿ ಅಂತ ಹೇಳಿದರೆ ಅದು ಸೋಮಣ್ಣ ಅವರು ಅನ್ನೋ ವಿಚಾರವನ್ನು ಎತ್ಕೋಬೇಕಾಗ್ತದೆ. ಇವತ್ತು ನಾನು ಯಾಕೆ ಹೇಳ್ತೀನಿ ಅಂದರೆ, ಇಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರಿದ್ದೀರಿ, ಅಧ್ಯಕ್ಷರಿದ್ದೀರಿ, ಕೇಂದ್ರ ಸಚಿವರಾಗಿದ್ದರೂ ಕೂಡ ಕೆಲವೊಂದು ವಿಚಾರಗಳನ್ನು, ನಾಗರಿಕ ಮೂಲಭೂತ ಸಮಸ್ಯೆಗಳನ್ನು ಕೊಡೋಕ್ಕಾಗೋದಿಲ್ಲ.
ಆದರೆ ಕಾರ್ಪೊರೇಟರ್ ಆಗಿ ನೀವೊಂದು ಪಟ್ಟಣ ಪಂಚಾಯತ್ ಸದಸ್ಯರಾಗಿ ಪ್ರತಿ ಮನೆಯನ್ನು ತಲುಪ್ತಕ್ಕಂಥ ಕೆಲಸ ಆಗ್ತದೆ. ಆ ಕೆಲಸವನ್ನು ಇವತ್ತು ನಮ್ಮ ನಾಡಿನಲ್ಲಿ ಸೋಮಣ್ಣವರು ಪ್ರತಿ ಮನೆ ಕೆಲಸವನ್ನು ಮಾಡಿರ್ತಕ್ಕಂಥ ಬೆಂಗಳೂರಿನಲ್ಲಿ ಆ ವಿಚಾರದಕ್ಕೋಸ್ಕರ ಇವತ್ತು ಸೋಮಣ್ಣವರು ಮಂತ್ರಿಯಾಗಿ, ಶಾಸಕರಾಗಿ, ಕೇಂದ್ರ ಸಚಿವರಾಗಿ ನಮ್ಮ ಮುಂದೆ ಇದ್ದಾರೆ. ಇವತ್ತು ಈ ಮೇಲ್ಸೇತುವೆಯನ್ನು ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀರಿ. ಸೋಮಣ್ಣವರಿಗೆ ಒಂದು ಮಾತು, ಇವತ್ತು ಶಾಸಕರು ಸೀನಣ್ಣವರಿಗೆ ಒಂದು ಮಾತು, ಒಂದು ನಿಮಿಷ ಇವರೇ, ಇಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ವಿಚಾರ ನಾನು ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ಕೇಳಿದೆ. ವಾಟ್ ಈಸ್ ಯುವರ್ ಟೈಮ್, ಸ್ಟಿಪ್ಯುಲೇಟೆಡ್ ಟೈಮ್ ಟು ಫಿನಿಶ್ ದಿಸ್ ವರ್ಕ್ ಅಂತ ಅವ್ರಿಗೆ ಕೇಳಿದೆ. ಅವ್ರು ಹೇಳಿದ್ರು, ಸರ್ ಎವ್ರಿಥಿಂಗ್ ಯು ಹ್ಯಾವ್ ಗಾಟ್ ಮನಿ, ಎವ್ರಿಥಿಂಗ್ ಎಕ್ವಿಪ್ಮೆಂಟ್, ಎವ್ರಿಥಿಂಗ್ ಇಟ್ ಈಸ್ ಆಲ್ರೆಡಿ ಓವರ್, ಓನ್ಲಿ ಥಿಂಗ್ ಈಸ್ ಲ್ಯಾಂಡ್ ಅಕ್ವೈಷನ್ ಅಂತ. ಲ್ಯಾಂಡ್ ಅಕ್ವಿಷನ್ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಸುರೇಶ್ ಅವರು ಮಾಜಿ ಶಾಸಕರಿದ್ದೀರಿ, ದಯಮಾಡಿ ಇಲ್ಲಿನ ರೈತರನ್ನು ಕರೆದು ಒಂದು ಸಭೆ ನಡೆಸಿ ಕೂಡಲೇ ಆ ರೈತರಿಗೆ ಏನು ಪರಿಹಾರ ಭಾಳ ಚೆನ್ನಾಗಿ ಕೊಡ್ತಾರೆ ರೈಲ್ವೆ ಇಲಾಖೆಯವರು. ಹಾಗಾಗಿ ಏನಾದರೂ ಕೆಲಸ ವಿಳಂಬ ಆದರೆ ಲ್ಯಾಂಡ್ ಅಕ್ವೈಷನ್ ಮಾತ್ರ ವಿಳಂಬ ಆಗ್ತದೆ. ಅದನ್ನು ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥ ವಿಚಾರದಲ್ಲಿ ರೈತರ ಮನವೊಲಿಸಿ ಸಾರ್ವಜನಿಕ ಉಪಯೋಗಕ್ಕೆ, ನಾನೀಗ ಬಂದಂಥ ಸಂದರ್ಭದಲ್ಲಿ ನೋಡಿದೆ ರೈಲ್ವೆ ಗೇಟ್ ಹಾಕಿದ್ರು, ಕಿಲೋಮೀಟರ್ಗಳ ಗಟ್ಟಲೆ ವೆಹಿಕಲ್ ನಿಂತಿತ್ತು, ಭಾಳ ಟ್ರಾಫಿಕ್ ಜಾಗ ಇದು. ಹಾಗಾಗಿ ಇದೊಂದು ಅತ್ಯಂತ ಉತ್ತಮವಾದ ಕಾರ್ಯ ನಡೀತಾ ಇದೆ. ಸಾರ್ವಜನಿಕವಾಗಿ ಬಹಳ ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ಒಂದು ಸಮಯ ಮತ್ತು ಇಲ್ಲಿರ್ತಕ್ಕಂಥ ಡೀಸೆಲ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲ ಉಳಿತಾಯದ ಒಂದು ಮುಖ್ಯ ಭಾಗ ಆಗಿರೋದ್ರಿಂದ ನಮ್ಮ ಈ ಭಾಗದ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಅವ್ರಿಗೆ ಹೆಚ್ಚಿನ ಪರಿಹಾರವನ್ನು ತ್ವರಿತಗತಿಯಲ್ಲಿ ಸ್ಟಿಪ್ಯುಲೇಟೆಡ್ ಟೈಮ್ನಲ್ಲಿ ಆನ್ ಟೈಮ್ನಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ರೈಲ್ವೆ ಅಧಿಕಾರಿಗಳು ಜವಾಬ್ದಾರಿ ವಹಿಸಿ ಈ ಕೆಲಸ ತ್ವರಿತಗತಿಯಲ್ಲಿ, ಯಾಕೆಂದರೆ ಸೋಮಣ್ಣವರು ಯಾವುದೇ ಒಂದು ಕೆಲಸವನ್ನು ಶಂಕುಸ್ಥಾಪನೆ ಮಾಡಿದರೆ ಈಸ್ ವೆರಿ ಆ್ಯಕ್ಯುರೇಟ್, ವೆರಿ ಡಿಸಿಪ್ಲಿನ್ ಮನುಷ್ಯ, ಈಸ್ ಹೈಲಿ ಡಿಸಿಪ್ಲಿನ್ ಯುವರ್ ಮಿನಿಸ್ಟರ್ and highly disciplined minds, and he is very accurate in well in time. This work should be finished in well in time. That is more important. At the same time, the farmers also in the interest of farmers and in the interest of public work, we have to take care of all these things. They finish the work in a very good stipulated time. This is my humble request as a ವಿಧಾನ ಪರಿಷತ್ ಶಾಸಕನಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಇದೆಲ್ಲವನ್ನು ಕೆಲಸವನ್ನು ಮಾಡ್ತಾರೆ ಅಂತೇಳಿ ನಾನು ಅತ್ಯಂತ ಇವತ್ತೆಲ್ಲ ಭಾಳ ಸಂಭ್ರಮದಿಂದ ಸೋಮಣ್ಣವ್ರನ್ನ ಸ್ವಾಗತಿಸಿದ್ದೀರಿ. ಸೋಮಣ್ಣವರು ಈ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಸೋಮಣ್ಣವರಿಗೆ ಹೃದಯ ತುಂಬಿದ ಅಭಿನಂದನೆಗಳನ್ನು ಹೇಳೋ ಮುಖಾಂತರ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರ ಸಂದೇಶಗಳು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಲಿ ಎಂದು ಆಶಿಸುತ್ತಾ ಅವರಿಗೆ ಧನ್ಯವಾದ ಸೂಚಿಸುತ್ತೇನೆ. ಈಗ ಮುಂದಿನ ಭಾಷಣ ಕೊಡಬೇಕೆಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿರವರು ಇವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಸೋಮಣ್ಣಗೆ ಮಾಲೆ ಹಾಕಿ ಅಭಿನಂದಿಸಿದ್ದು ಯಾಕೆ ಅಂದರೆ ಒಂದು ತಪ್ಪು ಮಾಡಿದ್ದೆ. ಸಾಮಾನ್ಯ ಮಂತ್ರಿಗಳು ಬರುವಾಗ 11 ಗಂಟೆ 30 ನಿಮಿಷ ಅಂತ ಹೇಳುವಾಗ 12 ಗಂಟೆ ಆಗುತ್ತೆ ಅಂತ ನಾನು ತಿಳ್ಕೊಂಡೆ. ನಾನು 12 ಗಂಟೆ ಬರುವಾಗ ಮಂತ್ರಿಗಳು ಬಂದು ಅರ್ಧ ಗಂಟೆ ಆಗಿತ್ತು. ಹಾಗಾಗಿ ತಪ್ಪಾಗಿದೆ ಸೋಮಣ್ಣ ಅಂತೇಳಿ ಒಂದು ಮಾಲೆ ಹಾಕಿ ನಮಸ್ಕಾರ ಮಾಡಿದ್ದೆ. ಕ್ಷಮೆ ಕೊಡಬೇಕು ತಡ ಆಗತ್ತಕ್ಕೆ ಅಂತೇಳಿ ನನ್ನ ವಿನಂತಿ. ತಪ್ಪು ಕಾಣಿಕೆ ಕೊಟ್ಟಿದ್ದೆ, ಭೋಜೇಗೌಡರು ಹೇಳಿಕೊಟ್ಟದ್ದು. ಇವತ್ತು ಅಜ್ಜಂಪುರದ ಮೇಲ್ಸೇತುವೆ ರಸ್ತೆಯ ಕಾಮಗಾರಿಗೆ ಶಿಲಾನ್ಯಾಸ ಮಾಡಿದ್ದೇವೆ. ಸುಮಾರು 50 ರಿಂದ 51 ಕೋಟಿ ರೂಪಾಯಿ ವೆಚ್ಚ. ನಾನು ಸಂಸದನಾಗಿ ಬರುವಾಗ ಈ ಪ್ರಸ್ತಾಪ ಇತ್ತು. ಇವತ್ತು 1.5 ವರ್ಷದೊಳಗೆ ಅದನ್ನು ಮುಗಿಸಿ ಟೆಂಡರ್ ಮುಗಿಸಿ ಕಾಮಗಾರಿಗೆ ಚಾಲನೆ ಕೊಟ್ಟದಕ್ಕೋಸ್ಕರ ನಾನು ಕರ್ನಾಟಕದ ರೈಲ್ವೆ ಮಂತ್ರಿ, ಕೇಂದ್ರದ ಸಹಾಯಕ ರೈಲ್ವೆ ಮಂತ್ರಿ ಸನ್ಮಾನ್ಯ ಸೋಮಣ್ಣ ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವೇದಿಕೆಯಲ್ಲಿರುವಂಥ ದೇವರಾಜ್ ಶೆಟ್ಟರೆ, ಭೋಜೇಗೌಡ್ರೆ, ಶಾಸಕರಾದ ಶ್ರೀನಿವಾಸರೇ, ಮಾಜಿ ಶಾಸಕರಾದ ಸುರೇಶ್ರವರೇ, DM ಅವರೇ, ರಾಜಪ್ಪನವರೇ, ರೇವಣ್ಣವರೇ, ಪ್ರತಾಪ್ರೇ, ಎಲ್ಲ ಹಿರಿಯರೇ ಮತ್ತು ಬಂಧುಗಳೇ, ಹಲವಾರು ಬೇಡಿಕೆಗಳಿರುವಂಥ ಒಂದು ಪ್ರದೇಶ ಇದು. ಅಜ್ಜಂಪುರದಲ್ಲಿ ಆಗಾಗ ನಾವೆಲ್ಲ ಒಟ್ಟಾಗಿ ಕೆಲವು ಕಾಮಗಾರಿಗಳಿಗೆ, ಕೆಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಿದೆ. ಅದರಲ್ಲಿ ಇದು ಮುಖ್ಯವಾಗಿ ಅಜ್ಜಂಪುರದ ಮೇಲ್ಸೇತುವೆ ಕಾಮಗಾರಿಗೆ ಇವತ್ತು ಮಾಡಿದ್ದೇವೆ. ನಾನು ಇದನ್ನು ಆದಷ್ಟು ಬೇಗ ಮುಗಿಸಿ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಿ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸುವತ್ತ ಒಂದು ಗಟ್ಟಿಯಾದ ನಿರ್ಧಾರ ತಗೊಂಡು ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳ್ತೇನೆ. ನಿಮ್ಮಲ್ಲಿ ಒಂದು ವಿಶ್ವಾಸ ಇರಲಿ. ಕೆಲವರು ಶಿವಾನಿಯಲ್ಲಿ ನಿಲ್ಲಿಸಬೇಕು ಅಂತಾರೆ,
ಕೆಲವರು ಅಜ್ಜಂಪುರದಲ್ಲಿ ನಿಲ್ಲಿಸಬೇಕು ಅಂತಾರೆ. ಹಾಗಾಗಿ ಕೆಲವು ಚರ್ಚೆಗಳಾಗ್ತಾ ಇರುತ್ತೆ. ನಾವು ಯಾವ್ಯಾವ ರೈಲುಗಳನ್ನು ಎಲ್ಲೆಲ್ಲಿ ನಿಲ್ಲಿಸಬೇಕು ಮತ್ತು ಜನದಟ್ಟಣೆ ಎಷ್ಟು ಹೆಚ್ಚಿದೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು 4-5 ಅಜ್ಜಂಪುರದಲ್ಲಿ ನಿಲುಗಡೆ ಮಾಡಬೇಕಾದಂಥ 4-5 ರೈಲ್ವೆ ಪ್ರಸ್ತಾಪವನ್ನು ನಾನು ಸೋಮಣ್ಣಗೆ ಮತ್ತು ಹಿರಿಯ ರೈಲ್ವೆ ಸಚಿವರಿಗೆ ಕೊಟ್ಟಿದ್ದೆ. ಒಂದಷ್ಟು ಅವಕಾಶಗಳಲ್ಲಿ ಇದನ್ನು ಆದಷ್ಟು ಬೇಗ ಮಾಡ್ತೇವೆ ಅಂಥೇಳಿ ನನಗೆ ವಿಶ್ವಾಸ ಇದೆ. ನಾನು ಸೋಮಣ್ಣಲ್ಲಿ ವಿನಂತಿ ಮಾಡೋದೇನೆಂದರೆ, ಈಗಾಗಲೇ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುವಂಥ ಕೆಲವು ಪ್ರಯಾಣಿಕರಿಗೆ ವ್ಯವಸ್ಥೆಗಳು ಇರೋದಿಲ್ಲ ಅಂತಿದೆ ಮತ್ತು ಈ ಪಾರ್ಕಿಂಗ್ ವ್ಯವಸ್ಥೆ ಸರಿಯಿಲ್ಲ ಅಂಥೇಳಿ ಪ್ರಸ್ತಾಪನೆ ಕೊಟ್ಟಿದ್ದಾರೆ. ಸುಮಾರು 4-5 ರೈಲುಗಳು ನಿಲ್ಲಕ್ಕೆ ಬೇಕಾದಂಥ ಅವಕಾಶಗಳನ್ನು ಅನುಕೂಲಗಳನ್ನು ಮಾಡಿಕೊಡಬೇಕು ಅನ್ನೋದು ಚರ್ಚೆ ಇದೆ. ರೈಲ್ವೆ ಕೆಳಸೇತುವೆಯನ್ನು ಅಜ್ಜಂಪುರ ಪಟ್ಟಣದ ಗುರು ಸಿದ್ದೇಶ್ವರ ವೃತ್ತಿಯಿಂದ ಗೌರಾಪುರ ರಸ್ತೆಯವರೆಗೆ ಸಂಪರ್ಕವನ್ನು ಕಲ್ಪಿಸಿಕೊಡಬೇಕು ಅಂತೇಳಿ ಸಾರ್ವಜನಿಕರು ಮನವಿಯನ್ನು ಕೊಟ್ಟಿದ್ದಾರೆ. ಯಶವಂತಪುರ ವಾಸ್ಕೋ ಡಾಮ್ ಎಕ್ಸ್ಪ್ರೆಸ್ಸು, ಗೋಲ್ ಗುಂಬಾಸ್ ಎಕ್ಸ್ಪ್ರೆಸ್ಸು ಸೇರಿ 4 ರೈಲುಗಳನ್ನು ನಿಲ್ಲಿಸಬೇಕು ಅಂತೇಳಿ ಜನರ ಒತ್ತಡ ಇದೆ. ದಯವಿಟ್ಟು ನೀವು ಅಧಿಕಾರಿಗಳಿಗೆ ಇವತ್ತೇ ಸೂಚನೆ ಕೊಡಬೇಕು ಮತ್ತು ಜನಹಿತಕ್ಕೆ ಬೇಕಾಗಿಂಥ ಇಂಥ ಯೋಜನೆಗೆ ಆದಷ್ಟು ಬೇಗ ಮಂಜೂರಾತಿ ಕೊಡಬೇಕು ಅಂತೇಳಿ ನನ್ನ ವಿನಂತಿ. ಬಹುಶಃ ಸೋಮಣ್ಣ ರೈಲ್ವೆ ಮಂತ್ರಿ ಆಗದೇ ಇದ್ದರೆ ಈ ಅಜ್ಜಂಪುರ ಚಿಕ್ಕಮಗಳೂರು ಸೇರಿದಂತೆ ಈ ಪ್ರಮಾಣದ ರೈಲ್ವೆ ಸೇವೆಯನ್ನು ಕೊಡಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಮನಗಂಡುಕೊಳ್ಬೇಕು. ಯಾಕೆಂದರೆ ಚಿಕ್ಕಮಗಳೂರಿಗೊಂದು ತಿರುಪತಿ ಎಕ್ಸ್ಪ್ರೆಸ್ಸನ್ನು ಕೊಡಬೇಕಂದು ನಾನು ವಿನಂತಿ ಮಾಡಿದ್ದೆ. ಮಾಡಿ 15 ದಿವಸದಲ್ಲಿ ಚಿಕ್ಕಮಗಳೂರಿಗೆ ಹೊಸದಾಗಿ ಚಿಕ್ಕಮಗಳೂರು ಟು ತಿರುಪತಿ ಎಕ್ಸ್ಪ್ರೆಸ್ಸನ್ನು ಮಂಜೂರು ಮಾಡಿದಂಥ ಪ್ರಥಮ ರೈಲ್ವೆ ಮಂತ್ರಿ ಯಾರು ಕೇಳಿದರೆ ಅದು ಸೋಮಣ್ಣ. ಆ ಕಾರಣಕ್ಕೋಸ್ಕರ ಸೋಮಣ್ಣನ ಖುಷಿಯಿಂದ ನಗಾಡಿ ಬೆನ್ನತಟ್ಟದ್ದನ್ನು ನಾವು ಪ್ರೀತಿಸ್ತೇವೆ, ಗಟ್ಟಿ ಜೋರು ಮಾಡಿ ಗದರಿಸಿದ್ದನ್ನು ನಾವು ಪ್ರೀತಿಸ್ತೇವೆ. ಅನೇಕ ಜನರಿಗೆ ಸೋಮಣ್ಣ ಜೋರು ಮಾಡಿಲ್ಲ ಅನ್ನುವಂಥ ಬೇಜಾರು ಇರ್ಬೋದು. ನನಗೆ ಜೋರು ಮತ್ತು ಖುಷಿ ಎರಡೂ ಮಾಡೋದ್ರಿಂದ ಸಮಾಧಾನ ಇದೆ ಅಂತ ಹೇಳಿಕ್ಕೆ ನನಗೆ ಸಂತೋಷ. ನಾನು ಸೋಮಣ್ಣಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಜಲಶಕ್ತಿಗೆ ಸಂಬಂಧಪಟ್ಟಂತೆ ಕೆಲವು ಯೋಚನೆಗಳು ಇವತ್ತು ನಮ್ಮ ಮುಂದಿದೆ. ಅಜ್ಜಂಪುರದ ಕೆಲವು ಕೆರೆಗಳಿದೆ, ಅದನ್ನು ಕೂಡ ಮಂಜೂರು ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಯಾವಾಗಲೂ ಕೂಡ ನಾನು ಡಿಲ್ಲಿಯಲ್ಲಿದ್ದರೆ ಸೋಮಣ್ಣ ಮನೆಯಲ್ಲೇ ನಾನು ಕಾಫಿ ತಿಂಡಿ ಆಗುತ್ತೆ. ಯಾಕಂದರೆ ಕಾಫಿ ತಿಂಡಿ ಅನ್ನೋದಕ್ಕಿಂತ ಸೋಮಣ್ಣ ಜೊತೆಯಲ್ಲಿ ರೈಲ್ವೆ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಮಯ ಸಿಕ್ಕುತ್ತೆ ಅನ್ನೋ ಕಾರಣಕ್ಕೆ ನಾನು ಅವರಿಗೆ ಅತ್ಯಂತ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸಿ, ಸೋಮಣ್ಣ ಬಗ್ಗೆ ಒಂದು ವಿಶೇಷವಾದಂಥ ಮಾತಿದೆ ಕರ್ನಾಟಕದಲ್ಲಿ. ನಾನು 2008ರಲ್ಲಿ ಪ್ರಥಮ ಬಾರಿಗೆ MLC ಆಗಿ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡಿದಾಗ ನನಗೊಂದು ದೊಡ್ಡ ಸುದ್ದಿ ಅದು, ಕೋಟ ಶ್ರೀನಿವಾಸ ಪೂಜಾರಿ MLC ಆಗಿದ್ದಾನೆ ಅಂತೇಳಿ. ಪೇಜಾವರ ಶ್ರೀಗಳ ಹತ್ರ ಆಶೀರ್ವಾದ ಕೇಳಲಿಕ್ಕೆ ಹೋಗಿದ್ದೆ. ಉಡುಪಿಯ ಪೇಜಾವರ ಶ್ರೀಗಳಂದರೆ ನಮ್ಮ ಇಡೀ ಹಿಂದೂ ಧರ್ಮ ಮಾತ್ರ ಅಲ್ಲ, ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರು. ಪೇಜಾವರ ಶ್ರೀಗಳಿಗೆ ನಮಸ್ಕಾರ ಮಾಡಿ, ನಾನು ಮೇಲ್ಮನೆಯ ಶಾಸಕನಾಗಿದ್ದೇನೆ, ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಪೇಜಾವರ ಶ್ರೀಗಳು ಏನು ಹೇಳಿದ್ದು ಅಂದರೆ, ನೀನು ಕರ್ನಾಟಕದಲ್ಲಿ ಸೋಮಣ್ಣಂತೆ ಕೆಲಸ ಮಾಡುವಂತಾಗಬೇಕು ಅನ್ನೋದು ನಮ್ಮ ಆಶೆ ಅಂತ ಹೇಳಿದ್ರು. ಸೋಮಣ್ಣ ಯಾರು ಏನು ಅನ್ನೋದು ಅವ್ರಿಗೆ ಗೊತ್ತಿರ್ಬೋದು, ಹಾಗೆ ನನಗೆ ಗೊತ್ತಿರಲಿಲ್ಲ. ಅವತ್ತಿಂದ ಇವತ್ತಿನವರೆಗೂ ಕೂಡ ಎಲ್ಲರ ಆಶೀರ್ವಾದ ಪಡೆದು ಎಲ್ಲರನ್ನ ಪ್ರೀತಿಯಿಂದ ವಿಶ್ವಾಸದಿಂದ ಶ್ರೀನಿವಾಸ್ ಹೇಳಿದಾಗೆ, ನಮ್ಮ ತರೀಕೆರೆ ಸುರೇಶ್ ಹೇಳ್ದಂಗೆ ಸರ್ವಪಕ್ಷಕ್ಕೂ ಲೀಡರ್ ಯಾರು ಕೇಳಿದರೆ ಅದು ಸೋಮಣ್ಣ ಅನ್ನುವಂಥ ಭಾವನೆಗಳು ಇವತ್ತಿದೆ. ನಮ್ಮ ಪಕ್ಷಕ್ಕೂ ಲೀಡರ್, ಅದ್ರ ಜೊತೆಲಿ ಎಲ್ಲ ಪಕ್ಷಕ್ಕೂ ಲೀಡರ್ ಆಗುವಂಥ ಶಕ್ತಿ ಇರುವಂಥವರು ಸೋಮಣ್ಣ ಅಂತೇಳಿ ವ್ಯಾಪಕವಾಗಿ ಎಲ್ಲರ ಜನರ ಮನಸ್ಸಲ್ಲಿದೆ. ಅವರ ಶಕ್ತಿ ವೃದ್ಧಿಸಲಿ, ಅವರಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ, ನಮ್ಮ ಉಳಿದಿರುವಂಥ ಎಲ್ಲ ಕಾಮಗಾರಿಗಳಿಗೆ ಪ್ರಾಶಸ್ತ್ಯದ ಆಧಾರದ ಮೇಲೆ ಮಾಡುವಂಥ ಅವಕಾಶಗಳು ನಮಗಾಗಲಿ ಅಂತೇಳಿ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಮತ್ತು ನೀವು ಕೊಟ್ಟಿರುವಂಥ ಎಲ್ಲ ಮನವಿಗಳನ್ನು ಸೋಮಣ್ಣಿಗೆ ಹಸ್ತಾಂತರ ಮಾಡ್ತಾ ಇದ್ದೇನೆ ಮತ್ತು ಅದು ಹಿಂಬಾಲಿಸಿ ಅದು ಮಾಡಿಕೊಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಧನ್ಯವಾದ. ತಮ್ಮ ಅಮೂಲ್ಯವಾದ ಮಾತುಗಳ ಮೂಲಕ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮಹತ್ವ ತುಂಬಿದ ಮಾನ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಅಗ್ರಗಣ್ಯರಾದ ಕೇಂದ್ರ ಸರ್ಕಾರ ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ಅಜ್ಜಂಪುರ ಲೆವೆಲ್ ಕ್ರಾಸಿಂಗ್ ನಂಬರ್ 138ರಲ್ಲಿ ನಿರ್ಮಾಣಗೊಳ್ಳಲಿರುವ ರಸ್ತೆ ಮೇಲ್ಸೇತುವೆ ಕಾಮಗಾರಿ ಕಾರ್ಯದ ಶಂಕುಸ್ಥಾಪನೆಯ ಫಲಕವನ್ನು ಅನಾವರಣಗೊಳಿಸಬೇಕೆಂದು ಕಳಕಳೆಯ ವಿನಂತಿ. ಎಲ್ಲರೂ ಜೋರಾದ ಚಪ್ಪಾಳೆಯ ಮೂಲಕ ತಮ್ಮ ಅಭಿನಂದನೆಗಳನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈಗ ಸಚಿವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಂತಿ. ಭಾರತ್ ಮಾತಾ ಕಿ
ನನಗನ್ನಿಸ್ತದೆ ಇಷ್ಟೊಂದು ಬಿಸಿಲಿದೆ, ಆದರೂ ನಿಮಗೆ ನಮ್ಮಂಗೇನು ನೀವೆಂಗಿದ್ರು ನಾವಿದ್ದೀವಿ. ಅಷ್ಟೊಂದು ಮಾತಾಡ್ತಾಯಿದ್ರು ಸನ್ಮಾನ್ಯ ಶ್ರೀನಿವಾಸ್ ಅವರು, ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಗೌಡರು, ನಮ್ಮೆಲ್ಲರ ಶ್ರೀನಿವಾಸ, ತಿರುಪತಿ ವೆಂಕಟರಮಣ ಮಾತಾಡ್ಬೇಕಾದ್ರೆ ನಾಲ್ಕು ಜೋರಾಗಿ ಚಪ್ಪಾಳೆನೇ ಹೊಡೆದು ಗೊತ್ತಿಲ್ವಲ್ಲಪ್ಪ. ಹೆಂಗೆ ನಿಮ್ಮ ಕತೆ ಅಜ್ಜಂಪುರದವರು? ದೇಶದ ಸವಲತ್ತೆಲ್ಲ ಬೇಕು ಅಂತೀರಿ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಪ್ಲೀಸ್ ನೀವೆಲ್ಲ ಹೊರಟೋದ್ರೆ ಮೇಲಪ್ಪ ಇಲ್ದವ್ರು ಇಳಿದ್ಬಿಟ್ರೆ ಒಳ್ಳೆಯದು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ಕಾರ್ಯಕ್ರಮವನ್ನು ರಾಷ್ಟ್ರದ ನಮ್ಮ ನಾಯಕರುಗಳು ಕ್ಲಿಪ್ಪಿಂಗ್ ತರಿಸ್ಕೋತಾರೆ. ಅರ್ಥ ಇರಲಿ, ಭಾರತ ದೇಶ ಇಷ್ಟೊಂದು ಅಭಿವೃದ್ಧಿ ಆಗ್ತದೆ. ಯಜಮಾನ್ರೆ ನೀವುಗಳೆಲ್ಲ ಒಂಚೂರು ಹಿಂಗೆ ಬಂದುಬಿಡಿ, ಎಲ್ಲ ಕೆಳಗಡೆ ಕೂತ್ಕೊಂಡ್ರೆ ಇನ್ನೂ 5 ಕ್ಲಾಸು. ಅವ್ರ ಪಾಪ ಪದೇ ಪದೇ ಪತ್ರಿಕೆ ಅವರು ಅಂತ ಕಾಣಿಸ್ತದೆ, ಒದ್ದಾಡ್ತಾ ಇದ್ದಾರೆ, ದಪ್ಪಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗಿರ್ತಕ್ಕಂಥ ರಾಜ್ಯದ ಮಾಜಿ ಮಂತ್ರಿಗಳು, ಕರ್ನಾಟಕದ ಭಾರತ ಸರ್ಕಾರದ ಲೋಕಸಭಾ ಸದಸ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಸಾಹೇಬ್ರವರೇ, ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಿತ್ರರಾದ ಶ್ರೀನಿವಾಸ್ ಅವರೇ, ಮಾಜಿ ಶಾಸಕರಾದ ಸುರೇಶ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು, ನನ್ನನ್ನು ಒಬ್ಬ ಮನೆಯವರಾಗಿ ಬೆಳೆಸಿ ನಮ್ಮನ್ನು ಅಗಲಿರ್ತಕ್ಕಂಥ ದಿವಂಗತ ಲಕ್ಷ್ಮಯ್ಯನವರ SR ಲಕ್ಷ್ಮಯ್ಯನವರ ಸುಪುತ್ರರಾಗಿರ್ತಕ್ಕಂಥ ಸಹೋದರ ಭೋಜೇಗೌಡರವರೇ, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಅವರೇ, ಹಾಸನದ ಜಿಲ್ಲಾಧ್ಯಕ್ಷರು ಮಿತ್ರರಾಗಿರ್ತಕ್ಕಂಥ ಸಹೋದರ ದಿನೇಶ್ ನಾಗೇಂದ್ರ ಅವರೇ, ಇಲ್ಲಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರತಾಪ್ ಅವರೇ, ಈ ಒಂದು ಪುರಸಭೆ ನಗರಸಭೆನೇ ಇದು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಸಿದ್ದೇಗೌಡರಲ್ಲ, ರೇವಣ್ಣವರೇ, ಆಮೇಲೆ ಅಜ್ಜಂಪುರ ಅದಾಯಿತು ರೇವಣ್ಣವರೇ, ಸಹೋದರಿ ಅವರೆಮ್ಮ ಬಂದಿರೋ ಉಪಾಧ್ಯಕ್ಷ ಯಾರ ಹೆಣ್ಮಗಳು ಕವಿತಾ ಕೇಶವಮೂರ್ತಿ ಅವರೇ, ಮತ್ತು ಗೋಪಿನಾಥ್ರವರೇ, ಮಿತ್ರರಾಗಿರ್ತಕ್ಕಂಥ ರೇವಣ್ಣ ಆಯ್ತಲ್ಲ, ಸಹೋದರ ರಾಜಪ್ಪನವರೇ, ಆನಂದಪ್ಪನವರೇ, ಕೃಷ್ಣಮೂರ್ತಿ ಅವರೇ, ದೇವರಾಜ್ ಶೆಟ್ಟರವರೇ, ನಮ್ಮ ಅಮಿತ್ ಶೆಟ್ಟರವರೇ, ಕೆಂಗಣ್ಣಪ್ಪನವರೇ, ನಮ್ಮ ರೈಲ್ವೆಯ DRM ಆಗಿರ್ತಕ್ಕಂಥ ಮುದೀರ್ ಮಿತ್ತಲ್ರವರೇ, ಅಶುತೋಷ್ ಮಿತ್ತಲ್ರವರೇ, ಇನ್ನಿತರ ಎಲ್ಲ ಆತ್ಮೀಯರೇ, ಈ ಒಂದು ಅಜ್ಜಂಪುರ ಸುತ್ತಮುತ್ತ ಗ್ರಾಮದ ಎಲ್ಲ ಜನಪ್ರತಿನಿಧಿಗಳೇ, ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ನಾನು 4ನೇ ಬಾರಿಗೆ ನಿಮ್ಮ ಜಿಲ್ಲೆಗೆ ಬಂದಿದ್ದೇನೆ. ಉದ್ದೇಶ ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ರೈಲ್ವೆ ಎಷ್ಟು ಮಟ್ಟಿಗೆ ನಾವು ಅಭಿವೃದ್ಧಿಯನ್ನು ಪಡಿಸ್ತೀವೋ ಅಷ್ಟು ಒಳ್ಳೆಯದು ಅನ್ನೋದನ್ನು, ಈ ದೇಶದ ಅಭಿವೃದ್ಧಿಯ ಸಂಕೇತ ರೈಲ್ವೆ ಅನ್ನೋದನ್ನು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ಆದ ಸನ್ಮಾನ್ಯ ನರೇಂದ್ರ ಮೋದಿಯವರ ಸಂದೇಶವನ್ನು ಹೊತ್ತು ನಾವು ಇವತ್ತಿಲ್ಲಿ ಬಂದಿದ್ದೇವೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮುಖೇನ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಬಂಧುಗಳೇ, ನಾನು ಬಂದಾಗ ಹಿರಿಯ ನಾಗರಿಕ ವೇದಿಕೆಯವರು ಕೆಲವು ಮನವಿಗಳನ್ನು ಕೊಟ್ಟಿದ್ದಾರೆ, ಬೇರೆಯವರು ಕೂಡ ಮನವಿಯನ್ನು ಕೊಟ್ಟಿದ್ದೀರಿ. ನಾನು ನಿನ್ನೆ ತಾನೇ ನಮ್ಮ DRM ಅವರು ನಿನ್ನೆ ಶ್ರೀನಿವಾಸ ಪೂಜಾರೇ ನಿನ್ನೆ ಇಲ್ಲಿ ಬಂದಿದ್ದಾರೆ. ಸಹೋದರ ನಿಮ್ಮ ಶಾಸಕರಾದ ಶ್ರೀನಿವಾಸ್ ಅವರು 3-4 ಬೇಡಿಕೆಗಳನ್ನು ಅನ್ನೋದಕ್ಕಿಂತ ಅವಶ್ಯಕತೆಗಳನ್ನು ಹೇಳಿದ್ದಾರೆ. ನಾನು ನಿಮ್ಮ ತರೀಕೆರೆ ಸುಮಾರು ವರ್ಷದಲ್ಲಿದ್ದಂಥ ರೈಲ್ವೆ ಸ್ಟೇಷನ್ ಹಂಗೆ ಇದೆ, ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದಕ್ಕೆ ಇಲ್ಲ ಗತಿಶಕ್ತಿಯಲ್ಲೋ ಇಲ್ಲ ಬೇರೆ ಯಾವುದೋ ಸ್ಕೀಮ್ನಲ್ಲಿ ತೆಗೆದುಕೊಂಡು ಪ್ರಾಯಶಃ ಅದಕ್ಕೆ ಒಂದು ದೊಡ್ಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು. ತಾಲೂಕಾ ಕೇಂದ್ರವನ್ನು ಯಾವ ರೀತಿ ಇಡಬೇಕು ಬೇರೆ ತಾಲೂಕುಗಳಲ್ಲಿ ಅದನ್ನು ಕೂಡ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತಿಳಿಸಿದ್ದೇನೆ. ನಿನ್ನೆ ತಾನೇ ನಮ್ಮ DRM ಅವರು ಹೋಗಿ ಅದೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಇನ್ನು 15-21 ತಿಂಗಳಲ್ಲಿ ಯಾವ ರೀತಿ ಅದನ್ನು ಮೇಲ್ದರ್ಜೆಗೆ ಏರಿಸಬೇಕೋ ಏರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಕಾರ್ಯೋನ್ಮುಖರಾಗ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಜ್ಜಂಪುರ
ಒಂದು ತಾಲೂಕಾಗಿದೆ. ತಾಲೂಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ದೊಡ್ಡ ಜಂಕ್ಷನ್ ಆಗ್ತಾಯಿದೆ. ಈ ಜಂಕ್ಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಕೇವಲ ಇದೊಂದನ್ನು ನಾವು ಮಾಡಿ ಹೋಗೋದಿಲ್ಲ. ಇದ್ರ ಜೊತೆಯಲ್ಲಿ ಇನ್ನೂ 2-3 ಯೋಜನೆಗಳನ್ನು ನಾವು ಮಾಡ್ತಾಯಿದ್ದೀವಿ. ನಾನು ಹಿರಿಯ ನಾಗರಿಕರಲ್ಲಿ ತಗೋಪ್ಪ ವಿನಂತಿ ಮಾಡ್ತೀನಿ, ನಿಮ್ಮ ಬೇಡಿಕೆಗಳನ್ನು ಯಾವ ರೀತಿ ಹಂತ ಹಂತವಾಗಿ ಮುಗಿಸ್ಬೇಕೋ ಅದನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾನು ಏನೋಕ್ಕೋಸ್ಕರ ಬರ್ತಾ ಇರೋದು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯಗಳ ಅಭಿವೃದ್ಧಿ ಆಗಬೇಕು. ರೇ ಬೇಡ್ರಪ್ಪ, ಯಾಕ್ರಿ ಫೋನ್ ತೊಗೋತೀರ ರೀ, ಹೋಗ್ರಿ ಹೊರ್ಗಡೆಗೆ ರೀ. ಇನ್ನು 10 ನಿಮಿಷ ಆದಮೇಲೆ ನಾವು ಇರ್ತೀವೇನ್ರಿ, ಅರ್ಥ ಮಾಡ್ಕೊಡ್ರಿ. ದೇಶ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕು ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಮಂಡಲ ಪಂಚಾಯಿತಿಗಳ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ಯಾರು, ಜೋರಾಗಿ ಯಾರು, ನರೇಂದ್ರ ಮೋದಿಯವರ ಭಾವನೆ, ಅವರ ಸಂಕಲ್ಪ. ಆ ಸಂಕಲ್ಪವನ್ನು ಈಡೇರಿಸ್ತಕ್ಕಂಥ ಸನ್ನಿವೇಶ ಸಂದರ್ಭವನ್ನು ನಾವು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದೀವಿ. ನಿಜ, ಬಹುತೇಕರು ಬದನೆಲ್ಲ ಒಂದು ಹೇಳ್ತಾ ಇರ್ತಾರೆ, ಕೇವಲ ಅಜ್ಜಂಪುರದಲ್ಲಿ ಹಿಂದೆ ಇದ್ದಾಗಿತ್ತು, ಮತ್ತೊಂದು ಅದು ನಮ್ಮ ಸರ್ಕಾರದಲ್ಲಿ ಆಗಿದ್ದು. ಹಿಂದೆ ಇದ್ದಾಗೂ ಕೂಡ ನಮ್ಮದೇ ಸರ್ಕಾರ, ದೇವರಾಜ್ ಶೆಟ್ರೆ, ನಾವೇ ಅವತ್ತೂ ಕೂಡ ನಮ್ಮದೇ ರಾಜ್ಯ, ನಮ್ಮದೇ ದೇಶ ಆಗಿರೋದ್ರಿಂದ ಕೇವಲ ಇದೊಂದಿಲ್ಲ. ಒಂದು ಸಂದೇಶವನ್ನು ರಾಷ್ಟ್ರದ ಪ್ರಧಾನಿಗಳು ಕೊಡ್ತಾರೆ. ಬೆಂಗಳೂರು ಬೆಳೀತಾ ಇರೋ ಬೆಂಗಳೂರಿಗೆ 100 ಕಿಲೋಮೀಟ್ರ್ ದೂರದಲ್ಲಿ ಒಂದೇ ಒಂದು LC ಗೇಟ್ ಇರಬಾರ್ದು ಅನ್ನೋದನ್ನು ನನಗೆ ಸೂಚನೆ ಕೊಡ್ತಾರೆ ಶ್ರೀನಿವಾಸ್ ಅವರೇ, ಭೋಜೇಗೌಡ್ರೆ. ಆ ಸೂಚನೆಯನ್ನು ಕೈಗೆತ್ಕೊಂಡು ನಮ್ಮ ಅಧಿಕಾರಿಗಳು ಕೊಟ್ಟರೆ 167, 168 LC ಗೇಟ್ಗಳು ಬೇಕಾಗಿತ್ತು. ಒಂದು ಟ್ರೈನು ಒಂದು ಸಾರಿ ಬಂದು ಹೋಗಬೇಕಾದ್ರೆ ನಿಂತು ಒಬ್ಬ ಸಾಮಾನ್ಯ ವ್ಯಕ್ತಿ 15, 20, 25 ನಿಮಿಷಗಳಾಗ್ತಾಯಿತ್ತು. ಒಂದು ದಿನಕ್ಕೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ಈಗಾಗಲೇ 707 ಮುಗಿಸಿದ್ದೇವೆ. ಇನ್ನೂ 400ಕ್ಕೂ ಮೇಲ್ಪಟ್ಟು ರೈಲ್ವೆ ಗೇಟ್ LC ಗೇಟ್ಗಳನ್ನು ಮುಗಿಸ್ತಕ್ಕಂಥದ್ದಕ್ಕೆ ಇನ್ನು 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರೈಲ್ವೆಯ ಒಂದು ಕ್ರಾಂತಿ ಆಗ್ತದೆ. ಮೇಲು ಸೇತುವೆ, ಕೆಳ ಸೇತುವೆ, ಅಲ್ಲಿ ಯಾವ ಪಾರ್ಟಿ, ಇಲ್ಲಿ ಯಾವ ಪಾರ್ಟಿ, ಯಾವ ಸರ್ಕಾರ ಯಾವುದು ಅನ್ನೋದನ್ನು ಹೊರತುಪಡಿಸಿ ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ ನಾವು ಅದನ್ನು ಮಾಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಬಂಧುಗಳೇ. ಅಜ್ಜಂಪುರದು ಮಾಡ್ತೀನಿ, ಅದಲ್ಲದೆ ಇನ್ನೊಂದು ಯಾವುದೋ ಇಲ್ಲಿ ಬರ್ತದೆ, ಇಲ್ಲಿ ಒಂದು ನಿಮಿಷ ಅಣ್ಣ, ಬರ್ತೀನಿ ಇರಣ್ಣ, ಹೇಳ್ತೀನಿ ಇರಣ್ಣ. ಇವತ್ತು LC ನಂಬರು 123 ಶ್ರೀನಿವಾಸ್, ತಂದೆ ರೇ, ಬುಡಯ್ಯ ಕೂತ್ಕೊಳ್ಳಯ್ಯ, ಕೂತ್ಕೊಳ್ರಿ. ನಿಮ್ಮೆಲ್ಲ ಮೇಲೆ ಕಚ್ಚೋದೆ ಕಷ್ಟ ರೀ, ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಕಷ್ಟನ. ನಾನು ಇಲ್ಲೇನೋ ಆಟ ಆಡೋಕ್ಕೆ ಬಂದಿಲ್ಲ ರೀ, ಇಲ್ದವ್ರು ಹೋಗಿ ಕೆಳಗಡೆ ಇಳಿಸ್ತೀನಿ ನಾನು, ಪ್ಲೀಸ್. ಇಷ್ಟೊಂದು ಜನ ಬಿಸಿಲೇ ಒದ್ದಾಡ್ತಾ ಇದ್ದಾರೆ ಯಜಮಾನ್ರೆ, ನೀವು ಕರ್ಕೋಬೇಕು. ಅವ್ರದ್ದು MLA ಅದು ಒಂದು ಕೆಲಸ ಆದರೆ ಅಟ್ಲೀಸ್ಟ್ ನನ್ನ ಕಾಲದಲ್ಲಿ ಇದಾಯಿತು ಅನ್ನೋ ನೆಮ್ಮದಿ ಸಿಗ್ತದೆ, ಅವ್ರಿಗೆ ತೃಪ್ತಿ ಸಿಗ್ತದೆ. LC 123 ಇದು ಚಿಕ್ಕಮಗಳೂರು ಬೀರೂರು ನಿಲ್ದಾಣಗಳ ಮಧ್ಯೆ ಲೆವೆಲ್ ಕ್ರಾಸಿಂಗು, ಅದನ್ನು 70 ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಣ್ಣ. ಇನ್ನು ಕೆಲವೇ ದಿನಗಳಲ್ಲಿ ಅದು ಕೂಡ ನಿಮಗೆ ಮುಗಿಸ್ತಾ ಇದ್ದೀವಿ. ಅದಲ್ದಿರ ನಾವು ನಿಮ್ಗೆ ಇವತ್ತು ಒಂದೇ ಒಂದು ತಮ್ಮ ವಿನಂತಿ ಮಾಡೋದು, ಚಿಕ್ಕಮಗಳೂರು ರೈಲ್ವೆ ನಿಲ್ದಾಣ 22 ಕೋಟಿಯಲ್ಲಿ ಈಗಾಗಲೇ ನಡೀತಾ ಇದೆ ಏನಪ್ಪ. ಇದರಿಂದ ಸಾಮಾನ್ಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದೆ. ತಿರುಪತಿ ಹೊಸ ರೈಲು ಬಿಟ್ವಿ, ನಮ್ಮ ಶ್ರೀನಿವಾಸ ಇಲ್ಲಿದ್ದಾರೆ, ಆ ಶ್ರೀನಿವಾಸ ನೋಡೋಕ್ಕೋಸ್ಕರವಾಗಿ ಒಂದು ರೈಲನ್ನು ನಾವು ಕೊಟ್ವಿ. ಆ ರೈಲಿನ ಬೇಡಿಕೆ ಎಷ್ಟಿದೆ ಅಂದರೆ ದಿನ ಓಡಿಸೋದ್ರು ಕೂಡ ಕಡಿಮೆ ಆಗಿದೆ. ಭಕ್ತರು ಈ ನಂಬಿಕೆ ಎನ್ನುವ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಿಶ್ವದ ಭೂಪಟದಲ್ಲಿ ದೇವರು ದಿಂಡ್ರು ಸಂಸ್ಕಾರವನ್ನು ಕೊಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ಚಿಕ್ಕಮಗಳೂರಿಂದ ನಿಮಗೆ ತಿರುಪತಿಗೆ ಹೋಗೋದಕ್ಕೆ ಟ್ರೈನ್ ಕೊಟ್ಟಿದ್ದಾರೆ. ಆ ಟ್ರೈನು ಹೆಂಗೆ ಓಡ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಟ್ರೈನನ್ನು ಇನ್ನೂ ಕೂಡ ಜಾಸ್ತಿ ಮಾಡಿ ಅನ್ನುವ ಒಂದು ಒತ್ತಾಯ ಕೂಡ ಬರ್ತಾ ಇದೆ. ಪೂಜಾರಿ ಅವರೇ, ಅದಕ್ಕೆ ಒಳ್ಳೆಯ ಸುದ್ದಿಯನ್ನು ನಿಮಗೆ ತಕ್ಷಣದಲ್ಲೇ ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತೀವನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಬೇಡಿಕೆಗಳು ಕೋವಿಡ್ ಟೈಮ್ನಲ್ಲಿ ಯಜಮಾನ್ರೆ 30 ಟ್ರೈನ್ಗಳು ನಿಂತೋಗಿದ್ದು,
ಭೋಜೇಗೌಡ್ರೆ 30 ಟ್ರೈನ್ ನಿಂತೋದ್ಮೇಲೆ ಆ 30 ಟ್ರೈನ್ಗಳನ್ನ ನಾನೇ ಸ್ವತಃ ರಿಕ್ವೆಸ್ಟ್ ಮಾಡಿದ್ಮೇಲೆ 30 ಟ್ರೈನ್ ಇಡೀ ರಾಜ್ಯದ ಮೂಲೆ ಮೂಲೆಗಳು ಸುತ್ತಾಡ್ತಾ ಇದ್ದು 30% ಜಾಸ್ತಿ ಮಾಡಿ ಅದನ್ನು ಆದೇಶ ಮಾಡಿದ್ರು. ಆದೇಶ ಮಾಡಿದ್ಮೇಲೆ ನಾನು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ನಾನು ಪೂಜಾರರು ನಾವೆಲ್ಲ ಸೇರಿಕೊಂಡ್ವಿ. ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ನಮ್ಮ ರೈಲ್ವೆ ಮಂತ್ರಿಗಳಿಗೆ ಒಂದು ಮನವಿಯನ್ನು ನಾನೇ ಕೊಟ್ಟೆ. ಇದು ಜಾಸ್ತಿ ಆಗ್ತಾಯಿದೆ, 30% ನಮ್ಮ ಹತ್ರ ಜನ ಇಲ್ಲ, ದುಡ್ಡಿಲ್ಲ, ಅದನ್ನು ಮಾಮೂಲಿ ಟ್ರೈನ್ ರೈಟೇ ಮಾಡಿ ಅಂತ ಹೇಳಿದ್ಮೇಲೆ ಮೊನ್ನೆ ತಾನೇ ಎಷ್ಟು ದಿನ ಆಯ್ತಪ್ಪ ಮಂಜುನಾಥ, 1 ತಿಂಗಳಾಗಿದೆ. ಆ 30 ಟ್ರೈನ್ಗಳಲ್ಲಿ 30% ಜಾಸ್ತಿ ಏನಿತ್ತು ಅದನ್ನು ಕೂಡ ಕಡಿಮೆ ಮಾಡಿ ಮಾಮೂಲಿ ದರದಲ್ಲೇ ಮಾಡಿದ್ದಾರೆ. ದಯವಿಟ್ಟು ಧೈರ್ಯವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ, ರಾಷ್ಟ್ರದ ನಮ್ಮ ಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಿ. ಇವೆಲ್ಲ ಸುಲಭದ ಮಾತೆಲ್ಲ. 37 ಟ್ರೈನ್ಗಳು. ತರೀಕೆರೆ ಸ್ಟೇಷನ್ನು ದೊಡ್ಡದಾಗಬೇಕು. ಎಷ್ಟು ವರ್ಷ ಆಗಿದೆ ಅದೊಂದು 50-60 ವರ್ಷ. ಸುರೇಶ, ನೀನು ಊಟಕ್ಕೆ ಮುಂಚೆನೇ ಬಂದಿತ್ತಲ್ವ ಅದು? ಹಾಂ, ನಾನೇ ಹುಟ್ಟಿರಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ಅವತ್ತೊಂದು ಹಂಗೆ ಇದೆ, ಕೇಳೋರು ಇಲ್ಲ, ಹೇಳೋರು ಇಲ್ಲ. ಆದರೆ ಸೋಮಣ್ಣ ಬಂದಮೇಲೆ ಎಲ್ಲ ಒಂದು ಕಡೆ ಚಾಲನೆ ಸಿಕ್ಕೋದಕ್ಕೆ ಕಾರಣ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ರಾಷ್ಟ್ರದ ಗೃಹ ಮಂತ್ರಿಗಳು ಸನ್ಮಾನ್ಯ ಅಮಿತ್ ಶಾ ಅವರು, ನಮ್ಮವರೇ ಆದಂಥ ಸನ್ಮಾನ್ಯ BL ಸಂತೋಷ್ ಅವರು. ಈ 3 ಜನರನ್ನು ನಾನು ಇವತ್ತು ನೆನೆಸ್ಕೊಳ್ಳೇಬೇಕಾಗ್ತದೆ. ದಿವ್ಯಾಂಗರು ಅಂದರೆ ಯಾರು ಗೊತ್ತಿರಲಿಲ್ಲ, ಅಂಗವಿಕಲರು. ಎಷ್ಟು ವರ್ಷದ ಅಂಗವಿಕಲರು ಇವತ್ತೇ ಇದ್ದಾರಪ್ಪ. ಅಂಥ ಅಂಗವಿಕಲರಿಗೋಸ್ಕರವಾಗಿ ನಾವು ಏನೆಲ್ಲ ಯೋಜನೆಗಳನ್ನು ಇವತ್ತು ತಂದಿದ್ದೇವೆ, ಆ ಯೋಜನೆಯನ್ನು ಇಲ್ಲೂ ಕೂಡ ಮಾಡ್ತಾಯಿದ್ದೀವಿ. ತರೀಕೆರೆ ಸ್ಟೇಷನಲ್ಲಿ ನಾವು ಒಂದು ವೆಯ್ಟಿಂಗ್ ಹಾಲ್ ಬೇಕು ಅಂದಿದ್ದೀರಿ. 1,01,00,000 ರೂಪಾಯಿಯನ್ನು ಈಗಾಗಲೇ ಮಂಜೂರಾಗಿದೆ, ಟೆಂಡರ್ ಕರೆದಿದ್ದೀವಿ. ಅದನ್ನು ಕೂಡ ಕೆಲಸ ಶುರು ಮಾಡ್ತೀವಿ. ದಿವ್ಯಾಂಗರು ಓಡಾಡೋದಕ್ಕೋಸ್ಕರವಾಗಿ ನಮಗೆ ಪ್ಲ್ಯಾಟ್ಫಾರಮ್ ಇಲ್ಲ, ಕಷ್ಟ ಅಂತ ಹೇಳಿದ್ದೀರಿ. ಅದಕ್ಕೂ ಕೂಡ 1,25,00,000 ರೂಪಾಯಿ ಕೊಟ್ಟಿದ್ದೀವಿ. ಅದಲ್ದಿರ ಇವೆಲ್ಲವನ್ನು ಕೂಡ ಮಾಡಿ ಕೆಲಸವನ್ನು ಶುರು ಮಾಡ್ತೀವಿ. ಕಡೂರು ಚಿಕ್ಕಮಗಳೂರು ಬೇಲೂರು ಮಾರ್ಗ ಎಷ್ಟು ವರ್ಷದ್ದು ಸ್ವಾಮಿ ಇದು? 68 ಕಿಲೋಮೀಟ್ರು. ಇದನ್ನು 2012-13ರಲ್ಲಿ ಸ್ಯಾಂಕ್ಷನ್ ಆಗಿದ್ದು. ಆದರೆ ಕೈಗೆತ್ಕೊಂಡಿದ್ದು ಮೋದಿ ಸಾಹೇಬರು ಬಂದ ಮೇಲೆ. ಮೋದಿ ಸಾಹೇಬರು ಬಂದ ಮೇಲೆ ಕೈಗೆತ್ಕೊಂಡು ಈಗಾಗಲೇ ನಾವು ಸುಮಾರು 535 ಕೋಟಿ ರೂಪಾಯಿಗಳನ್ನು ಮುಗಿಸಿದ್ದೇವೆ. ಕಡೂರು ಚಿಕ್ಕಮಗಳೂರು ಲೈನು ಕೂಡ ಪೂರ್ಣ ಆಗ್ತಕ್ಕಂಥದ್ದು ಎಲ್ಲ ಆಗ್ತಾಯಿದೆ ಅಲ್ವೇನಪ್ಪ ಮಂಜುನಾಥ್ ಸಾಬ್? DRM जी, कड़ूर चिकमंगलूर का लाइन न्यू लाइन अभी हो रही है ना कंप्लीट? अभी मित्तल जी क्या हो गया? अभी वो इंस्पेक्शन भी हुआ ना, कब चालू करता है? अभी 2-3 महीने, 1-2-3 ತಿಂಗಳಲ್ಲಿ ಕಡೂರು ಚಿಕ್ಕಮಂಗ್ಳೂರಿಗೆ ಟ್ರೈನ್ ಬರ್ತದೆ ಯಜಮಾನ್ರೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ಸೆಪ್ಟೆಂಬರ್ 26 ಒಳಗಡೆ ಸೀನಣ್ಣ, ಸೆಪ್ಟೆಂಬರ್ 26 ಒಳಗಡೆ ಮುಗಿಸ್ತಾ ಇದ್ದೀವಿ. ಬೀರೂರು ಪಾದಚಾರಿ ಕೆಳ ಸೇತುವೆ ಎಷ್ಟು ವರ್ಷದದು? 2 ಊರು ಆಗೋಗಿತ್ತು. ಬೀರೂರು ಮಧ್ಯದ ಟ್ರೈನ್ ಹೋಗ್ತದೆ, ಇತ್ತ ಕಡೆ ಒಂದೂರು, ಹತ್ತು ಕಡೆ ಒಂದೂರು. ಬಂದಾಗ ಟ್ರೈನ್ ಬಂದಾಗ ಇಲ್ಲೂ ನಿಂತ್ಕೊಳ್ಳೋರು, ಅಲ್ಲೂ ನಿಂತ್ಕೊಳ್ಳೋರು. ನಾನು ಒಂದು ಸಾರಿ KBM ಅವ್ರನ್ನ ನೋಡೋಕ್ಕೆ ಹೋಗಿದ್ದೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದಾಗ ನಾನಿದ್ರು, ಶ್ರೀನಿವಾಸ ಇದ್ದರು, ಕೋಟಾನು ಇದ್ದರು. ನಾವೆಲ್ಲ ಹೋಗಿ ನೋಡ್ಕೊಂಡು ಬಂದಾಗ ಅವ್ರು ಕೇಳಿದ್ದು ಒಂದೇ ಒಂದು, ನಮ್ಮೂರಿಗೆ ಒಂದು ಕೆಳ ಸೇತುವೆ ಮಾಡಿಕೊಡಿ ಅಂತ. 5,50,00,000 ರೂಪಾಯಿ ಸಾಂಕ್ಷನ್ ಮಾಡಿ ಏನೆಲ್ಲ ಮಾಡಿ ಅದಕ್ಕೂ ಕೂಡ ಇವತ್ತು ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಆ 2 ಊರು ಒಂದಾಗ್ತದೆ. ಅದ್ರ ಮೇಲ್ಗಡೆ ಓಡಾಡೋಕ್ಕೆ ಮಾಡೋದಕ್ಕೆ ಮತ್ತೊಂದು ಏನಾದ್ರು ಅವಶ್ಯಕತೆ ಅದು ಕೂಡ ಮಾಡ್ತೀವಿ. ಇದೇ ರೀತಿ ಅಗ್ರಿಬೊಮ್ಮನಹಳ್ಳಿ ಅಂತ ಒಂದು ಬಳ್ಳಾರಿ ಡಿಸ್ಟಿಕ್ನಲ್ಲಿ ಒಂದು ಅಗ್ರಿಬೊಮ್ಮನಹಳ್ಳಿ ಇದೆ. ಶೆಟ್ರೆ, ಸುರೇಶ್ ಅವರೇ, ಒಂದೇ ಊರಿಗೆ 3 ರೈಲ್ವೆ ಗೇಟ್ಗಳಿದ್ದು. ಒಂದು ಊರಿಗೆ 3 ರೈಲ್ವೆ ಗೇಟ್ಗಳಿದ್ದು. ಆ ಜನರು ಗೋಲ್ಡ್ ನೋಡೋಕ್ಕಾಗಿರಲಿಲ್ಲ. ನನಗೆ ಯಾರೋ ನನಗೆ ಬೇಕಾದವರು ಇದ್ದರು, ಕರ್ಕೊಂಡೋದ್ರು. ಅಲ್ಲ ನೋಡಿ ನಾನು 1.5-2 ಗಂಟೆ ನಿಂತ್ಕೊಂಡು 3 ಕೂಡ ಏಕಕಾಲದಲ್ಲಿ ಸ್ಯಾಂಕ್ಷನ್ ಮಾಡಿ ಸುಮಾರು 150-160 ಕೋಟಿ ರೂಪಾಯಿ ಕೊಟ್ಟು ಆ ಎಲ್ಲವನ್ನು ಕೂಡ ಕೆಲಸ ಮಾಡ್ತಾಯಿದ್ದೀವಿ. ಅದು ನಮ್ಮ ಕ್ಷೇತ್ರ ಅಲ್ಲ, ಭಾರತ ದೇಶದಲ್ಲಿ ರೈಲ್ವೆ ಇಲಾಖೆ ಎಲ್ಲ ಒಂದು ಕಡೆ. ಅಲ್ಲಿ ಲೋಕಸಭಾ ಸದಸ್ಯರು ಕಾಂಗ್ರೆಸ್ನವರು, ಪೂಜಾರಿ ಕಾಂಗ್ರೆಸ್ನವರು, ಸೇನಣ್ಣ ನಿಮ್ಮ ಪಾರ್ಟಿಯವರು. ನಾವು ಆ ಥರ ಮಾಡಲಿಲ್ಲ. ಯಾಕೆ ಹೇಳ್ತೀನಿ ಇದು ಅಂದರೆ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಆಗಬೇಕು ನಮಗೆ. ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳು ಅವರ ಭಾವನೆಯೇ ಬೇರೆ. ಯಾವುದೇ ಕಾರಣಕ್ಕೆ ರಾಜಕಾರಣ ಮಾಡಬಾರ್ದು ಅನ್ನುವ ಸೂಚನೆ ಇದೆ. ಅದಲ್ದಿರಾನೆ ಇವತ್ತು ಒಚ್ಚು ಇವತ್ತು ನಾವು ಬೀರೂರು ಸ್ಟೇಷನ್ನಲ್ಲಿ ಪ್ಲ್ಯಾಟ್ಫಾರಮ್ಗಳು ಲೈಟಿಂಗೋಸ್ಕರವಾಗಿ ನಾನು ಅಲ್ಲಿ ಹೋದೆ. ಒಂದು 8-10 ಕೋಟಿ ಆಯ್ತದೆ ಮಾಡಿರಿ ಅಂದೆ. ಸ್ಯಾಂಕ್ಷನ್ ಆಗಿ ಬಂದಿದೆ.
ಇದು ನಿಮ್ಮ ಚಿಕ್ಕಮಗಳೂರು ಎಲ್ಲಿಗೆ ಬರ್ತದೆ? ಅದೂ ನಿಮ್ಮ ಊರದಲ್ವ ಅದು? ಮೇಲ್ ಸೇತುವೆ ಅದಕ್ಕೂ ಕೂಡ ಒಂದು 2.5 ಕೋಟಿ ರೂಪಾಯಿ ಎಫ್ಒಗೆ ಅದಕ್ಕೆ ದುಡ್ಡು ಕೊಟ್ಟಿದ್ವಿ. ಕಡೂರು ಬೀಡೂರಿಗೆ ಕುಡಿಯೋ ನೀರಿಲ್ಲ ಅಂದರು, ಅದಕ್ಕೂ ಹಣ ಬಿಡುಗಡೆ ಮಾಡಿದ್ದೀವಿ. ದೇವನೂರು ನಿನ್ನ ಅಸ್ತಿತ್ವದಲ್ಲಿ ಪಾದಚಾರಿ ಮೇಲ್ ಸೇತುವೆಗೆ 3,20,00,000 ಖರ್ಚು ಮಾಡಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಅದಲ್ದಿರ ಇವತ್ತು ಚಿಕ್ಕಮಗಳೂರು ಸ್ಟೇಷನ್ನಲ್ಲಿ ಇನ್ನೂ ಕೂಡ 2 ಪ್ಲಾಟ್ಫಾರಮ್ಗಳನ್ನ ಜಾಸ್ತಿ ಮಾಡೋದಕ್ಕೆ 1,87,00,000 ಖರ್ಚು ಮಾಡ್ತಾಯಿದ್ದೀವಿ. ಬಂಧುಗಳೇ, ನಿಮ್ಮಲ್ಲಿ ಮನವಿ ಮಾಡೋದು ಇಷ್ಟೇ, ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ 2026-27ಕ್ಕೆ 7,748 ಕೋಟಿ ರೂಪಾಯಿನ ಭಾರತ ಸರ್ಕಾರ ನಮ್ಗೆ ಕೊಟ್ಟಿದೆ. ಹಿಂದೆ ಇದ್ದಂಥ ಸರ್ಕಾರದಲ್ಲಿ ಬೇಜಾರು ಮಾಡ್ಕೊಳ್ಳಿ ಸೀನಣ್ಣ, ಯಾರ ಮೇಲೂ ದ್ವೇಷ ಮಾಡ್ತಾಯಿಲ್ಲ, ಹೊಟ್ಟೆ ಕಿಚ್ಚು ಕೇಳ್ತಾ ಇಲ್ಲ. 340 ರೂಪಾಯಿ ಕೊಡೋದು. ಇವತ್ತು ನಾವು 7,748 ಕೊಡ್ತಾ ಇದ್ದೀವಿ. ಯಾಕೆ ಕೊಡ್ತಾ ಇದ್ದೀವಿ ಅನ್ನೋದು ನಮಗೋಸ್ಕರ ಅಲ್ಲ, ಜನಕ್ಕೆ ಬೇಕಾಗಿರೋ ಸವಲತ್ತುಗಳು, ಆ ಸವಲತ್ತುಗಳನ್ನು ಎಲ್ಲ ಒಂದು ಕಡೆ ನಾವು ಮಾಡಬೇಕಾಗಿದೆ. ನಾನು ಬಂದ ಮೇಲೆ ಕೇವಲ 2 ವರ್ಷದಲ್ಲಿ 52,900 ಕೋಟಿ ರೂಪಾಯಿಗಳ ಕಾರ್ಯವನ್ನು ಮಾಡಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಅನೇಕ ಯೋಜನೆಗಳನ್ನು ಮುಗಿಸಿದ್ದೇನೆ. ನನ್ನ ಕ್ಷೇತ್ರದಲ್ಲಿ ರಾಯದುರ್ಗ, ತುಮಕೂರು, ದಾವಣಗೆರೆ, ನನ್ನ ಕ್ಷೇತ್ರದಲ್ಲಿ 33-34 ಕೆಳ ಸೇತುವೆ ರೈಲ್ವೆ ಗೇಟ್ಗಳಿದ್ದು. ನಾನು ಒಬ್ಬನೇ ಬಂದ MP, ಹಿಂದೆ ಯಾರು MP ಇರಲಿಲ್ವಾ? ಬೇಜಾನಿದ್ರು, ಎಲ್ಲ ಪಾರ್ಟಿಯವರು ಇದ್ದರು. ಮಾಡೋ ಇಚ್ಛಾಶಕ್ತಿ ಬಂದಿದ್ದು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಾವುದೇ ಕಾರಣಕ್ಕೆ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡಬೇಡಿ ಅಂದಮೇಲೆ ಮೇಲ್ ಸೇತುವೆ ಕೆಳ ಸೇತುವೆಗೆ ಹಣವನ್ನು ಕೊಡ್ತಕ್ಕಂಥದ್ದು ಭಾರತ ಸರ್ಕಾರ, ರಾಜ್ಯ ಸರ್ಕಾರದೇನಿಲ್ಲ. 26 ಗುಂಟೆ ಏನು ಸೀನಣ್ಣ ಇಲ್ಲಿದೆ, ಅಧಿಕಾರಿಗಳು ಕರೆದು ನಾಡಿದ್ರಲ್ಲಿ ಯಾರು ನೋಡ್ತಾರೆ? ಬಸಿ कौन देख रहे हैं? आप भी देख रहे? अब आना चाहिए, उधर जाना चाहिए. ಆಮೇಲೆ ಹೋಗಿ ಅದನ್ನು ದಯಮಾಡಿ ಅಧ್ಯಕ್ಷೆ ನೀವುಗಳೆಲ್ಲ ಸೇರ್ಕೋಬೇಕು. ಸುರೇಶ ಎಲ್ಲ ಬಿಟ್ಬಿಡು, ಸುತ್ತಾಡು, ನಿನಗೂ ಸ್ವಲ್ಪ ತಿರುಗಿ ಸಿಗ್ತದೆ. ಸೋಮಣ್ಣ ಬರ್ತಾನೆ, ಸೋಮಣ್ಣ ಬರೋನೆ. ನಾನು ನಿಂತ ನೀರೆಲ್ಲ ಹರಿಯೋ ನೀರು, ನೀನು ಸ್ವಲ್ಪ ಆದ್ರೂ ಬಾ, ಹೆಂಗೆ ಮಜಾ ಸಿಗ್ತದೆ ನೋಡು. ಜನ ಇದ್ದಾಗ ಮಾತ್ರನೇ ಜನಗಳ ಸೇವೆ ಮಾಡೋದು. ಇಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ನಾವು ಮೆಚ್ಚೋಕ್ಕಾಗೋದಿಲ್ಲ. ಆದರೆ ಅವ್ರು ಬೇಕಾಗಿರ್ತಕ್ಕಂಥ ಸವಲತ್ತು ಕೊಟ್ಟಾಗ ಅವ್ರ ಆತ್ಮ ಹೇಳ್ತದೆ ಇದು ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ, ಅಶ್ವಿನಿ ವೈಷ್ಣವ್ ಅವ್ರು ಮಾಡಿದ್ರು ಅಂತ ಅಂದ್ಬಿಟ್ಟು ಈ ಕೆಲಸವನ್ನು ಮಾಡೋಣ. ನಾನಿವತ್ತು ನಿಮಗೆ ವಿನಂತಿ ಮಾಡ್ತೀನಿ, ಸುಮಾರು 31 ಮೇಲ್ ಸೇತುವೆ ಕೆಳ ಸೇತುವೆ ನನ್ನ ಕ್ಷೇತ್ರದಲ್ಲಿ ನಡೀತಾ ಇದೆ. ರಾಷ್ಟ್ರದ ಪೂಜೆಗೌಡ್ರೆ ರಾಷ್ಟ್ರ ಪ್ರಧಾನಿಗಳು ಕೇಳ್ತಾರೆ, ನೀನು ಎಷ್ಟು ಸಾರಿ MP ಅಂದರು ಹಿಂದೀಲಿ. ನಂದೇ ಆದಂಥ ಹಿಂದೀಲಿ ಹೇಳಿದೆ, ಸುಮ್ಮನೆ ಇದ್ದರು. ಮೈ ಕಿತ್ತನೆ ಟೈಮ್ ಅಂದರು, मुझे मालूम नहीं संबंधी. कई कोई नहीं होना चाहिए अंदरू. अब 3 टाइम संबंध है. मेरा कॉन्स्टिट्यूंसी में कितने अभी RO भी मालूम है आपको. सारा भगवान ऐसा मुझे छोड़ डालिए साहब, मैं गरीब हूँ सब, मजे कई को संबंध है. ಆನಂದ ಪಟ್ಟಂಥ ಅದನ್ನು ನೋಡಿದಾಗ ನನಗನ್ನಿಸ್ತದೆ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನನ್ನ ಕ್ಷೇತ್ರ ಜನ ನನಗೆ ಅವತ್ತು ಓಟ್ ಕೊಡಲಿಲ್ಲ ಅಂದರೆ ನಾನು ಎಲ್ರಿ ಬರ್ತಾಯಿದ್ದೆ ನಿಮ್ಮೂರಿಗೆ, ನಾನು ಎಲ್ರಿ ರೈಲ್ವೆ ಮಂತ್ರಿ ಆಗ್ತಾಯಿದ್ದೆ. 2 ಕಡೆ ಸೋತಿದ್ದು ನಾನು. ಸೋತವನ್ನು ಕರೆದು ತುಮಕೂರು ನಿಲ್ಲಿಸಿದ್ರು. ಆ ಪುಣ್ಯಾತ್ಮರು 1,76,000 ಲೀಡ್ನಲ್ಲಿ ಗೆಲ್ಲಿಸಿದ್ರು. 1,76,000 ಲೀಡ್ನಲ್ಲಿ ಗೆಲ್ಲಿಸಿದ್ರು. ನಾನು ಬಂದ ಮೇಲೆ ಇವತ್ತು 3,840 ಕಿಲೋಮೀಟ್ರು ಹೊಸ ಲೈನ್ಗಳನ್ನು ಹಾಕಿದ್ದೀವಿ ಯಜಮಾನ್ರಿ. 31 ಹೊಸ ರೈಲ್ವೆ ಯೋಜನೆಗಳು ಪ್ರಗತಿಯಲ್ಲಿವೆ. 2014ರಿಂದ ಇಲ್ಲಿವರೆಗೂ ನಾವು ಸುಮಾರು ಎಲೆಕ್ಟ್ರಿಫಿಕೇಷನ್ 99% ನಿಲ್ಲಿಸಿದ್ದೀವಿ. ಇನ್ನು 1% ಆಗೋದ್ರೆ ನಿಮ್ಗೆ ಗೊತ್ತು. ನಿಮಗೆ ಸಕಲೇಶ್ಪುರದಿಂದ ಕುಕ್ಕೆ ಟ್ರೈನಲ್ಲಿ ಬಂದು ನಿಂತೋದ್ರೆ ಕುಕ್ಕೆಯಿಂದ ಮುಂದಕ್ಕೆ ಹೋಗ್ಬೇಕಾದ್ರೆ 55 ಕಿಲೋಮೀಟ್ರು ಎಲೆಕ್ಟ್ರಿಫಿಕೇಷನ್ ಆಗಿರಲಿಲ್ಲ. ನಾನೇ 4-5 ಸಾರಿ ಹೋಗಿ, ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಪಾಪ, ಏನೆಲ್ಲವನ್ನು ಮಾಡಿ ಇವತ್ತು 55 ಕಿಲೋಮೀಟ್ರು ಎಲೆಕ್ಟ್ರಿಫಿಕೇಷನ್ ಆಗಿದೆ. ಇನ್ನು ಒಂದು 15-20 ದಿವಸ ಮುಂದಿನ ತಿಂಗಳು ಬೆಂಗಳೂರಿಂದ ಮೈಸೂರು, ಮಂಗಳೂರಿಂದ ಬೆಂಗಳೂರಿಗೆ ಒಂದೇ ಭಾರತ್ ಟ್ರೈನನ್ನು ಬಿಡ್ತಕ್ಕಂಥದ್ದಕ್ಕೆ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ತೀರ್ಮಾನ ಮಾಡಿದ್ದಾರೆ. 61 ನಿಲ್ದಾಣಗಳಿಗೆ 61 ರೈಲ್ವೆ ಸ್ಟೇಷನ್ಗಳನ್ನು 2,000 ಕೋಟಿಲಿ ಖರ್ಚು ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ಶ್ರೀನಿವಾಸ್ ಅವರೇ, ನಿಮ್ಮ ತರೀಕೆರೆ ಏನು ಮಿತ್ತಲ್ ಜಿ, DRM जी आप इंक्लूड कीजिए.
वो थोड़ा बड़ा साइज में कीजिए, उसको थोड़ा अभी थोड़ा कैसा मौका देना दीजिए, वो होना चाहिए, वो भी होना चाहिए। अज्जमपुर भी वो होना चाहिए। अज्जमपुर ये जंक्शन है, एक बड़ा जंक्शन है। ये जंक्शन में क्या क्या करना गमನ का ತೀರ್ಮಾನ करना चाहिए। ಆದ್ದರಿಂದ ಇವತ್ತು ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ, ಸುಮಾರು ಯೋಜನೆಗಳು ಮಾಡಿದ್ದೇವೆ। ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ ಮೊನ್ನೆ ನಾನು ಇನ್ನೊಂದು 10-15 ದಿವಸದಲ್ಲಿ ಅರಸೀಕೆರೆಯಿಂದ ಬೆಂಗಳೂರಿಗೆ ಒಂದು ಮೆಮೊ ಟ್ರೈನ ಬಿಡ್ತಾ ಇದ್ದೀವಿ। ಯಾವತ್ತಪ್ಪ ಬಿಡ್ತೀವಿ ಮಂಜುನಾಥ? ನೀನು ಹೇಳ್ಬಿಡಲಿ, ಒಂಚೂರು ಅನೌನ್ಸ್ ಮಾಡು, ಯಾವತ್ತು ಬಿಡ್ಬೋದು? ಅದೆಲ್ಲ ರೆಡಿ ಇದೆ, ರೇಕ್ ಗೀಕೆಲ್ಲ ಬರ್ತದೆ, ನೀನು ರೇಕೆಲ್ಲ ಹೋಗೋದು ಬೇಡ, ನಮ್ಮೂರಿನಲ್ಲೇ ಬರಬೇಕು। ಇನ್ನೊಂದು 15 ದಿವಸಕ್ಕೆ ಹೇಳ್ಬಿಡ್ಲ, ಇನ್ನು 15 ದಿವಸದಲ್ಲಿ ಮೆಮೊ ಟ್ರೈನು ದೇವರಾಜ್ ಶೆಟ್ರೆ ದುಡ್ಡು ಎಷ್ಟು ಗೊತ್ತಾ? 35 ರೂಪಾಯಿ। 35 ಕೊಟ್ಟರೆ ನೀವು ಅರಸೀಕೆರೆಯಿಂದ ಬೆಂಗಳೂರಿಗೆ ಬರೀ 35 ರೂಪಾಯಿ, ಅರಸೀಕೆರೆಯಿಂದ ತುಮಕೂರಿಗೆ 15 ರೂಪಾಯಿ, ಅರಸೀಕೆರೆಯಿಂದ ದಾಬಸ್ಪೇಟೆಗೆ 20 ರೂಪಾಯಿ। ಈ ರೀತಿಯಾಗಿ ಬಡವರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ರಾಷ್ಟ್ರದ ಸಾಮಾನ್ಯ ಜನರಿಗೂ ಕೂಡ ಈ ಟ್ರೈನಲ್ಲಿ ಓಡಾಡೋ ಜೊತೆಯಲ್ಲಿ ಅವರಿಗೆ ಶಕ್ತಿಯನ್ನು ತುಂಬಬೇಕು ಅನ್ನೋದು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಕಲ್ಪ ಆಗಿದೆ ಅನ್ನೋದನ್ನು ಹೇಳಿ 12 ವಂದೇ ಭಾರತ್ ಓಡಾಡ್ತಾ ಇದೆ। ಇದು 13ನೇದು ಬರ್ತಾ ಇರೋದು, 12 ಓಡಾಡ್ತಾ ಇದೆ, 13ನೇದು ಬರ್ತಾ ಇದೆ। 12ರಲ್ಲಿ ಇವತ್ತು ನಾವು 14 ಜಿಲ್ಲೆಗಳಲ್ಲಿ 12ಅನ್ನು ಉಪಯೋಗಿಸ್ಕೋತಾ ಇದ್ದೀವಿ। ಅದಲ್ದಿರ 6 ಅಮೃತ್ ಭಾರತ್ ರೈಲುಗಳು ಈಗಾಗಲೇ 5 ನಿಲ್ತಾ ಓಡಾಡ್ತಾ ಇದೆ। ನೈಋತ್ಯ ವ್ಯಾಪ್ತಿಯಲ್ಲಿ ಪ್ರಯಾಣಿಕರ ಸುರಕ್ಷತೆಗೋಸ್ಕರವಾಗಿ 835 CCTVಗಳನ್ನು ಹಾಕಿದ್ದೀವಿ। ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ ನಾವು ಕೊಡ್ತಕ್ಕಂಥ ಆದ್ಯತೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ರೈಲ್ವೆ ಒಂದು ಗ್ರೋತ್ ಇಂಜಿನು, ಅಭಿವೃದ್ಧಿಯ ಸಂಕೇತ, ಈ ಅಭಿವೃದ್ಧಿಯ ಸಂಕೇತವನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವೆಲ್ಲವೂ ಕೂಡ ಮಾಡ್ತಾಯಿದ್ದೀವಿ। ತಿಪ್ಟೂರು ನಿಲ್ದಾಣವನ್ನು ಕೂಡ 24 ಕೋಟಿ ರೂಪಾಯಿನ ಖರ್ಚು ಮಾಡ್ತಾಯಿದ್ದೀವಿ। ತುಮಕೂರಿನಲ್ಲಿ ನನ್ನ ಆರಾಧ್ಯ ದೈವ, ನಡೆದಾಡುವ ದೇವರು, ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಹೆಸರನ್ನ ರೈಲ್ವೆ ಸ್ಟೇಷನಲ್ಲಿ 100 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತು ಅದೊಂದು ದೊಡ್ಡ ವಿಶ್ವಕ್ಕೆ ಪರಿಚಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ। ಸಂಬಂಧಗಳೇ, ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ROB RUB, ಕೆಳ ಸೇತುವೆ, ಮೇಲ್ ಸೇತುವೆ, ಅಪ್ರೋಚ್ ರೋಡು, ಅಕ್ವಿಜೇಷನ್ನು ಇದೆಲ್ಲ ನಾವೇ ಕೊಡ್ತೀವಿ ಶರಣಣ್ಣ। ನೀವು ಮಾಡಬೇಕಾಗಿರೋದು ಒಂದೇ ಒಂದು ವಿನಂತಿ, ಎಲ್ಲ ಒಂದು ಕಡೆ ಅಕ್ವಿಜೇಷನ್ನು ರಾಜ್ಯ ಸರ್ಕಾರದಲ್ಲಿ ನಿಮಗೆ ಮೊದಲು ನಾವು ದುಡ್ಡು ಕೇಳ್ತಾ ಇದ್ದೋ 50% ನಿಮ್ಮದು 50% ನಮ್ಮದು ಅಂತ ಇದ್ದೋ, ಇವಾಗ ಅದು ತೆಗೆದಾಕಿದ್ದೀವಿ। ಬೇರೆ ಬೇರೆ ಏನೇನಿದೆ ಎಲ್ಲವನ್ನೂ ನಾವೇ ಮಾಡ್ತಾಯಿದ್ದೀವಿ, ನಾವು ಮಾಡ್ತಾಯಿಲ್ಲ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾರೆ। ಬಂಧುಗಳೇ, ನನಗೆ 3 ದಿನಗಳ ಹಿಂದೆ ಬುಧವಾರ ದಿವಸ ಪ್ರಧಾನಿಗಳು ಒಂದು ಪ್ರಗತಿ ತಿಂಗಳಿಗೆ 1 ದಿನ ಬುಧವಾರ ಏನೇನು ಯೋಜನೆಗಳನ್ನು, ದೊಡ್ಡ ದೊಡ್ಡ ರಾಷ್ಟ್ರೀಯ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ, ಆ ಮಾಡುವ ಸಂದರ್ಭದಲ್ಲಿ ನಮ್ಮನ್ನು ಕರೆದಿದ್ದರು ಆ ಮೀಟಿಂಗ್ಗೆ। ಇಡೀ ರಾಷ್ಟ್ರದ ಎಷ್ಟು ರಾಜ್ಯಗಳ ಅಧಿಕಾರಿಗಳು ಬರ್ತಾರೆ, ಆ ರಾಜ್ಯದ ಚೀಫ್ ಸೆಕ್ರೆಟರಿಗಳು ನಮ್ಮ ಇಲಾಖೆಯ ಮುಖ್ಯಸ್ಥರ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡುವಾಗ ಅವ್ರು ಕೊಟ್ಟಂಥ ಕೆಲವು ಸೂಚನೆಗಳು ಭವ್ಯ ಭಾರತದ ಭವಿಷ್ಯಕ್ಕೆ ನಾಣ್ಣುಡಿಯನ್ನು ಬರೀತಕ್ಕಂಥದ್ದು, ಭವಿಷ್ಯ ಭಾರತವನ್ನು ಎಲ್ಲ ಒಂದು ಕಡೆ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಸಾಧ್ಯತೆ ಇದೆ। ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ROB RUBಗಳು ಕೇವಲ ಇಲ್ಲಿರ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲೆಲ್ಲಿ LC ಗೇಟ್ಗಳಿವೆ, ಅಲ್ಲಿ ಯಾವ ಪಾರ್ಟಿ ಇದ್ದಾನೆ, ಅಲ್ಲಿ ಯಾರಿದ್ದಾನೆ, ಏನಿದ್ದಾನೆ, ನಮ್ಗೆ ಯಾವುದು ತಲೆಯಲ್ಲಿಲ್ಲ। ನಮಗೆ ತಲೆಯಲ್ಲಿರೋದು ರಾಷ್ಟ್ರದ ಪ್ರಧಾನಮಂತ್ರಿಗಳ ಸಂದೇಶ, ಅವರ ಸೂಚನೆ, ಅವರ ಡೈರೆಕ್ಷನನ್ನು ಕೈಗೆತ್ಕೊಂಡು ಅದನ್ನು ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಇವತ್ತು ಸಕಲೇಶ್ವರ ಸುಬ್ರಹ್ಮಣ್ಯ ವಿದ್ಯುತೀಕರಣ ಆದಮೇಲೆ ಇದಕ್ಕೆ ಟ್ರೈನನ್ನು ಬಿಡ್ತಕ್ಕಂಥದ್ದು ಈಗಾಗಲೇ ಆಗಿದೆ। ಕರಾವಳಿ ಭಾಗದಲ್ಲೂ ಕೂಡ ನಮ್ಮ ಅಣ್ಣ, ನಮ್ಮೆಲ್ಲರ ಅಣ್ಣ ಶ್ರೀನಿವಾಸ್ ಪೂಜಾರ್, ನಾನು ಇದನ್ನು ಮಾತಾಡಿದ್ದೀನಣ್ಣ, ಮೀಟಿಂಗು ಮಾಡಿದ್ದೀನಣ್ಣ। ಯಾವ ಊರಕ್ಕೆ ನೀವು ಕೇಳ್ತಾ ಇರೋದು? ಕೊಂಡ ಒಂದೇ ಭಾರತ್ ಎಲ್ಲಿಂದ ಎಲ್ಲಿ ಬರಬೇಕು ಅಂತ? ಕಾರವಾರಕ್ಕೆ ಯಾವುದೋ ಊರು ಹೇಳ್ತಾರೆ ಅಣ್ಣ? ಹಾಂ, ನಮ್ಮ ಪೂಜಾರಿ ಅಣ್ಣ ಹೆಂಗೆ ಅಂದರೆ ಯಾರು ದೇವ್ರು ಹೇಳಿದ್ರು ಕೇಳೋಲ್ಲ। ನನಗನ್ಸೋದು ಒಂದು 25 ವರ್ಷದಿಂದನೇ ಇಂಪಿ ಆಗಿಬಿಟ್ಟಿದ್ರೆ ಸೀನಿಯರ್ ಮಂತ್ರಿ ಆಗಿ ಇವತ್ತು ನಾವೆಲ್ಲ ಅವನ ಹತ್ರ ಬ್ಯಾಗ್ ಇಟ್ಕೊಂಡು ಹೋದ್ರು ಅಪಾಯಿಂಟ್ಮೆಂಟ್ ಸಿಗ್ತಾ ಇರಲಿಲ್ಲ ನಮಗೆ। ಅಷ್ಟು ಒಳ್ಳೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಆದರ್ಶ ಲೋಕಸಭಾ ಸದಸ್ಯರು। ಆ ಕೊಡ್ಗಾವುದು ಅದು ಯಾವುದಿದೆಯೋ ಗುರು, ಅದು ಮಾಡ್ತೀವಿ,
ಮೊದಲು ಒಂದು ಸಾರಿ ಮಂಗಳೂರು ಬೆಂಗಳೂರಿಗೆ ಹೋಗ್ಬಿಡ್ಲಿ ಹೆಣ್ಣು ಹೋದ 2 ದಿವಸದಲ್ಲಿ ಆದರೆ ಯಾವ ರೀತಿ ತರಬೇಕು ಎರಡನ್ನು ಮಾಡಬೇಕು ಅಂತ ನಾನು ಹೇಳಿದ್ದನ್ನು ಮೊನ್ನೆ ತಾನೇ ನಮ್ಮ ಮಂತ್ರಿಗಳಿಗೆ ಏನೇನು ಹೇಳಿದ್ದೀರಿ ಎಲ್ಲವನ್ನು ಕೂಡ ನನ್ನದೇ ಭಾಷೆಯಲ್ಲಿ ಹೇಳಿದ್ದೀನಿ. ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದು. ನನಗೆ ಬರೋ ಸಣ್ಣ ಪುಟ್ಟ ಹಿಂದಿಯಲ್ಲಿ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ. ನನಗೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಉಡುಪಿ, ಚಿಕ್ಕಮಗಳೂರು, ಮಂಗಳೂರು, ಕರಾವಳಿ ಪ್ರದೇಶ ಇವೆಲ್ಲಕ್ಕಿಂತ ಮಿಗಿಲಾಗಿ ಹಾಸನಕ್ಕೆ ಚನ್ನರಾಯಪಟ್ಟಣ ದೇವೇಗೌಡರು ಸಾಹೇಬರು ಇಲ್ಲಿ ನಮಗೆ ಹಾಸನ ಬೆಂಗಳೂರನ್ನು ಮಾಡಿದ್ದು. ಅದಾದ ಮೇಲೆ ಚನ್ನರಾಯಪಟ್ಟಣ ರೈಲ್ವೆ ಸ್ಟೇಷನಲ್ಲಿ ಒಂದು ಟ್ರೈನ್ ನಿಲ್ಸೋಕ್ಕಾಗಿರಲಿಲ್ಲ. ಹೆಂಗೆ ಅಂದರೆ ಇದು ಟೆಕ್ನಿಕಲಿ ಫೀಸಿಬಿಲಿಟಿ ತಂದುಬಿಟ್ಟು ಅಧಿಕಾರಿಗಳು ಸುಮಾರು ವರ್ಷ ಆಗಿತ್ತು ನನಗೆ ಕರೆದು ಹೇಳಿದ್ರು. ಅದಾದಮೇಲೆ ನಮ್ಮ ಲೋಕಸಭಾ ಸದಸ್ಯರು ಹೇಳಿದ್ರು, ನನಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ರು. ಎಲ್ಲ ಆದಮೇಲೆ ಅಧಿಕಾರಿಗಳನ್ನ ಸಭೆ ಮಾಡಿ ಅಲ್ಲಿ ಇವತ್ತು ಸಂಜೆ ಅದು ಕೂಡ ಇವತ್ತು ನಾವು ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಶಿವನಿ ರೈಲ್ವೆ ಸ್ಟೇಷನ್ ಈಗಾಗಲೇ 2 ರೈಲ್ಗಳು ನಿಲ್ತಾ ಇದೆ. ನನಗನ್ಸದೆ ವಾಸ್ಕೋಡಿ ಮತ್ತೊಂದು ಯಾವುದು ಹೊಸಪೇಟೆ ಅಲ್ಲೂ ನಿಲ್ತಾವೆ. ಇಲ್ಲಿ ನಿಲ್ಲಬೇಕು ಅಂತೀರಿ ನೀವು. ಒಂದು ನಿಮಿಷ ತಾಳಿ. ಪೂಜಾರರು ಒಂದು ಸೂಕ್ಷ್ಮವಾದ ಮಾತನ್ನು ಹೇಳಿದ್ರು, ಸವಲತ್ತು ಎಲ್ಲರಿಗೂ ಸಿಗ್ತದೆ. ಸ್ವಲ್ಪ ಇವತ್ತು ತಾಲೂಕಾಯಿತು ಅಜ್ಜಂಪುರ, ಇದೊಂದು ಜಂಕ್ಷನ್ ಆಯಿತು. ಮುಂದೆ ಈರುಳ್ಳಿ ಇಲ್ಲಿ ತುಂಬ ಬೆಳೀತಾರೆ ಅಂತ ಕಾಣಿಸ್ತದೆ. ಆ ಈರುಳ್ಳಿ ಬೆಳೆಯೋದಕ್ಕೆ ಮತ್ತೊಂದು ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಅದನ್ನು ಕೂಡ ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಎಲ್ಲ ಮಾಡಬೇಕು. ಎಲ್ಲ ಒಂದು ಕಡೆ ರಾಜಪ್ಪನ ತಂದು ನನ್ನ ಹತ್ರ ಬಿಟ್ಟು ನಾನು ರೈಲ್ವೆ ಮಂತ್ರಿ ಆಗಿದ್ದು ಬೆಳಗ್ಗೆ ಸಂಜೆ ಗಂಟೆ ಕುಯ್ತಾನೆ ಅಂದರೆ ಹಿಂಗೆ ಕುಯ್ತಾನೆ. ಅದಕ್ಕೋಸ್ಕರ ಇಷ್ಟು ವಿನಂತಿ ಮಾಡ್ತೀನಿ. ಏನೇನೋ ಯಾವುದೋ ಅವಶ್ಯಕತೆ ಇದೆ. ನಾನು ಪೂಜಾರಣ್ಣವರು ಮುಂದಿನ ತಿಂಗಳು ಸೆಷನ್ ಇದೆ, ಬರ್ತಾರೆ ಅಣ್ಣ, ಅವತ್ತೇ ಕುಳಿತುಕೋತೀವಿ. ಯಾವ್ಯಾವುದಕ್ಕೆ ಆದ್ಯತೆ ಕೊಡಬೇಕು ಕೊಟ್ಟು ಕೆಲವೇ ದಿನಗಳಲ್ಲಿ ಅಜ್ಜಂಪುರದಲ್ಲೂ ಕೂಡ ಕೆಲವು ಟ್ರೈನ್ಗಳನ್ನು ನಿಲ್ಲಿಸ್ತಕ್ಕಂಥ ತೀರ್ಮಾನವನ್ನು ಮಾಡ್ತೀವಿ. ನಿಮ್ಮ ಒಳಿತಿಗೆ ಅನ್ನೋ ಮಾತನ್ನು ಅದಕ್ಕಾರೆ ಜ್ವರ ಹೊಡೀರಿ ಚಪ್ಪಾಳೆ ಮನೆಗೆ. ಏನರಪ್ಪ ನೀವು ಇಷ್ಟೆಲ್ಲ ಕೆಲಸ ಮಾಡಿಸ್ಕೋತೀರಿ, ಒಂದು ಚಪ್ಪಾಳೆನೇ ಹೊಡಿಯಲ್ರಿ, ಏನರಪ್ಪ ನಿಮ್ಮ ಕತೆ. ಬಲು ಹುಷಾರಿದ್ದೀರಿ, ಯಾಕಂದರೆ ಒಳ್ಳೆ ಎಲ್ಲ ನಿಮಗೆ ನೀರಾವರಿ ಇದೆ. ಸುರೇಶನ್ಗೆ ಒಂದು 100 ಎಕರೆ ಇದೆ, ಅವ್ನಿಗೆ ಅಡಿಕೆ ತೋಟ. ಯಾವುದಿದ್ರೇನು ಯಾವುದು ಹೋದ್ರೆ ನಾನು ಇರ್ತೀನಿ ಅಂತಾನೆ. ನಮ್ದು ಹಂಗಿಲ್ಲಪ್ಪ, ನಮ್ದು ಏನಿದೆ ಚಲಾವಣೆ ನಾಣ್ಯ ನಮ್ಮ. ಹಾಗಾಗಿ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗ್ತೀವಿ. ಒಂದು ಸತ್ಯ, ಯಾರ್ಯಾರ ಕಾಲದಲ್ಲಿ ಏನಾಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಭವ್ಯ ಭಾರತದ ಭವಿಷ್ಯವನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟು ವಿಶ್ವದ ಭೂಪಟದಲ್ಲಿ ಭಾರತದಲ್ಲಿ ಏನೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿದೋದಕ್ಕೆ ಈ ವಿಶ್ವಕ್ಕೆ ಯಾರಾದರೂ ಒಬ್ಬರು ಮಾದರಿ ಇದ್ದರೆ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ, ಅವರ ಮಾರ್ಗದರ್ಶನದಲ್ಲಿ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಸಂಕಲ್ಪದಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಅಜ್ಜಂಪುರಕ್ಕೆ ಇದನ್ನು दिसंबर 27 ಬರ್ಕೊಳ್ಳಿ ದಯವಿಟ್ಟು. DRM जी उसको मैं बात कर दे रहा हूँ, 27 दिसंबर में ये कंप्लीट होको आप भी आना चाहिए, पुजारी भी आना चाहिए, श्रीनिवास भी आना चाहिए, मैं भी आना चाहिए, इधर कौन कौन सब भी आना चाहिए. ಇನಾಗ್ರೇಷನ್ ಕೂಡ ಮಾಡ್ತೀವಿ. ಇದ್ರ ಜೊತೆಯಲ್ಲಿ ನಿಮ್ಮ ಸುಮಾರು ವರ್ಷದ ಬೀರೂರು ದಾವಣಗೆರೆಗೆ ಹೋಗೋದು ಮತ್ತೊಂದು ಅಲ್ಲೇನು ತೊಂದರೆ ಇದೆ ಅದಕ್ಕೂ ಕೂಡ ಮುಕ್ತಿಯನ್ನು ಕೊಡ್ತೀವಿ ಅಂತ ಮಾತನ್ನು ಹೇಳಿ, ಎಲ್ಲಿ ನೀರು ತುಂಬ್ತಾ ಇದೆ, ನೀರು ತುಂಬೋಗಿ ನಮ್ಮ RUBಗಳೆಲ್ಲ ಗಲೀಜಾಗ್ತಾ ಇದೆ, ಓಡಾಡೋಕ್ಕಾಗೋದಿಲ್ಲ ಅನ್ನೋ ಮಾತಿದೆ. ಮೊನ್ನೆ ತಾನೇ ನಾನು ಒಂದು ನಿಮಿಷಪ್ಪ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ, ಪೂಜಾರ್ರೆ ಮೊನ್ನೆ ಮೀಟಿಂಗ್ ಮಾಡಿ ನಾವು ಇಡೀ ರಾಷ್ಟ್ರದಲ್ಲಿ ಕೆಲ ಸೇತುವೆಯಲ್ಲಿ ಏನಾಗಿದೆ, ಯಾವುದೋ ಕಾಲದಲ್ಲಿ ಅವತ್ತಿನ ಕೆಪಾಸಿಟಿಗೆ ತಕ್ಕಂತೆ ಮಾಡಿದ್ರು, ಮಳೆ ಬಂದ್ಬಿಟ್ರೆ ನೀರು ಹೋಗ್ತಾ ಇರಲಿಲ್ಲ. ಅಂಥದ್ದು ಎಷ್ಟಿದೆ ಏನಿದೆ ಕರ್ನಾಟಕದಲ್ಲಿ ಅಂತ ಸರ್ವೆ ಮಾಡಿಸ್ತಾ ಇದ್ದೀನಿ. ಆ ನೀರು ಹೋಗೋದಕ್ಕೆ ಫೀಸಿಬಿಲಿಟೀಸ್ ಮಾಡಿ, ಮಳೆ ಎಷ್ಟೇ ಮಳೆ ಬಂದರೂ ಕೂಡ ನೀರು ನಿಲ್ಲಬಾರ್ದು. ರಾತ್ರಿ ವೇಳೆಯಲ್ಲಿ 1, 2, 3 ಲೈಟ್ಗಳನ್ನ ಎಲ್ಲವನ್ನು ಹಾಕಿ ಆಯಾ ಪಂಚಾಯಿತಿಗಳಿಗೆ ನಿರ್ವಹಣೆ ಕೊಡಬೇಕು. ಇನ್ನು ಮುಂದೆ ರೈಲ್ವೆಯು ಕೂಡ ಭಾರತದಲ್ಲಿ ಎಲ್ಲ ಒಂದು ಕಡೆ ರಾಜ್ಯದ ಸಾಮಾನ್ಯ ಜನರಿಗೆ ನಾವೆಲ್ಲ ಒಂದು ಕಡೆ ಸವಲತ್ತನ್ನು ಕೊಡ್ತಕ್ಕಂಥದ್ರಲ್ಲಿ ನೀವು ಕೂಡ ಇನ್ವಾಲ್ವ್ ಆಗಬೇಕು ಅನ್ನೋದಕ್ಕೆ ತುಂಬ ನಾವು ಸೀರಿಯಸ್ ಆಗಿ ಚಿಂತನೆಯನ್ನು ಮಾಡ್ತಾ ಇದ್ದೀನಿ. ನಾನು ಅದನ್ನು ಪೂಜಾರಿ ಗಮನಕ್ಕೆ ತರ್ತಾ ಇದ್ದೀನಿ ಅಣ್ಣ. ಇನ್ಮೇಲೆ ಎಲ್ಲೆಲ್ಲಿ RUBಗಳಿವೆ, ROBಗಳು ನಾವು ಮಾಡ್ಕೋತೀವಿ. RUBಗಳೇನಾಗಿದೆ ಮೇಲ್ವಿಚಾರಣೆ ಯಾರು ನೋಡ್ತಾ ಇಲ್ಲ. ಆಯಾ ಪಂಚಾಯಿತಿಗಳಿಗೆ ರಾತ್ರಿ ಹೊತ್ತು ಲೈಟ್ ಇಲ್ದಿರ ಕೆಲವು ಓಡಾಡೋಕ್ಕಾಗೋದಿಲ್ಲ ಅಂಥದ್ದು, ಮತ್ತು ಮಳೆ ಬಂದಾಗ ಆಗ್ತಕ್ಕಂಥ ಅನಾಹುತ, ಈ 2 ಅನಾಹುತಗಳನ್ನು ತಪ್ಪಿಸಿ ಅದನ್ನು ಮುಂದಿನ ದಿನಗಳಲ್ಲಿ ಆಯಾ ಮಂಡಲ ಪಂಚಾಯಿತಿಗಳಿಗೆ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಕೊಡಬೇಕು ಅನ್ನುವ ದೂರದೃಷ್ಟಿಯ ಚಿಂತನೆಯನ್ನು ಒಬ್ಬ
ನಾನು ಕೂಡ ಅದನ್ನು ಅನುಭವಿಸಿರೋದ್ರಿಂದ ನೋವನ್ನು ಅದನ್ನು ಮಾಡಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದೀನಿ. ಇದು ಇವತ್ತಿಂದ ಚಾಲನೆಯನ್ನು ಕೊಡ್ತದೆ. ಕೆಲವೇ ದಿನಗಳಲ್ಲಿ ಅದಕ್ಕೊಂದು ರೂಪವನ್ನು ಕೂಡ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ಉದ್ಘಾಟನೆ ಶಂಕುಸ್ಥಾಪನೆ ಮಾಡಿದ್ದೇವೆ. ನಾನೇ ಇರ್ತೀನೋ ಇಲ್ಲೋ ಗೊತ್ತಿಲ್ಲ, ಆದರೆ ಪೂಜಾರಿ ಅಣ್ಣ ಅಂತ ಮಾತ್ರ ಇಲ್ಲೇ ಇನ್ನೊಂದು 25 ವರ್ಷ ಬಿಗ್ಯಾಗಿ ಇಲ್ಲೇ ಇರ್ತಾನೆ. ಜೋರಾಗಿ ಚಪ್ಪಾಳೆ, ಇನ್ನೊಂದು 25 ವರ್ಷ ಇಲ್ಲೇ ಅಣ್ಣ ಇರ್ತಾನೆ. ಹಾಗಾಗಿ ಒಬ್ಬ ಆಡು ಮುಟ್ಟದ ಸೊಪ್ಪಿಲ್ಲ, ಪೂಜಾರಿಗೆ ಗೊತ್ತಿಲ್ಲದ ವಿಷಯ ಇಲ್ಲ ಅನ್ನೋದಾಗೆ ವಂದೇ ಭಾರತ್ ಟ್ರೈನು 3ನೇ ತಾರೀಕು ಜೂನಿಂದ ಟ್ರಯಲ್ ಶುರು ಆಯ್ತದೆ. ಆಯ್ತದೇನಪ್ಪ ಮಂಜುನಾಥ? ಇದು ನನ್ನ ಸೂಚನೆ, ನಿನ್ನ ಸೂಚನೆ ಏನಿದೆಯೋ ಗೊತ್ತಿಲ್ಲ, ನೀನು ಮಂಜುನಾಥ ಅಲ್ವಾ? ಹಾಗಾಗಿ ನಮ್ಮ DRM ಸಾಹೇಬರು ಭಾರಿ ಖುಷಿ ಆಗ್ಬಿಟ್ಟವ್ರು. ಬಹುತ್ ಖುಷಿ ಹೋಗ್ತೈತೆ. आपको ಧನ್ಯವಾದ ಆನ್ ಬಿಹಾಫ್ ಆಫ್ ಪಬ್ಲಿಕ್. ಅದನ್ನು ಮಾಡ್ತೀವಿ. ಅದಲ್ದಿರ ಒಳ್ಳೆ ಅಧಿಕಾರಿಗಳು ಬಂದಾಗ ಅವ್ರ ಹತ್ರ ಕೆಲಸ ತಗೊಳ್ಳಿ. ಅವ್ರಿಗೆ ಭಾಷೆ ಇದಾಗ್ಬೋದು. ನಮ್ಮಲ್ಲೂ ಕೂಡ ಎಲ್ಲ ಭಾಷೆಯಲ್ಲೂ ಮಾತಾಡ್ತಕ್ಕಂಥ ಜನ ಇದ್ದಾರೆ. ಅವರ ಶ್ರೀಮತಿಯವರು ಅವರು DRM ಇದ್ದಾರೆ. ಅವರು ರಾಷ್ಟ್ರದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಸನ್ಮಾನ್ಯ ಯಾರು ನಮ್ಮ ಆಂಧ್ರ ಪ್ರದೇಶ ಚಂದ್ರಬಾಬು ನಾಯ್ಡು ಅವರು ಆ ಯಮ್ಮನ ಕೆಲಸ ನೋಡಿಕೊಂಡು ಅಮರಾವತಿಗೆ ಹಾಕ್ಕೊಂಡಿದ್ದಾರೆ. ಒಳ್ಳೆಯ ಅಧಿಕಾರಿಗಳಿದ್ದಾಗ ಅವರ ಕಾರ್ಯದಕ್ಷತೆಗೆ ನಾವೆಲ್ಲ ಬೆಲೆ ಕೊಡಬೇಕಾಗ್ತದೆ. ಈ ಕೆಲಸ ನೀವು ಮಾಡಿರಿ. ಇಷ್ಟೊಂದು ಸಂಖ್ಯೆಯಲ್ಲಿ ಇವತ್ತೇನು ಇದಕ್ಕೆ ಬಂದಿದ್ದೀರಿ, ನಿಮಗೆ ನಾನು ಕೋಟಿ ನಮಸ್ಕಾರಗಳನ್ನು ತಿಳಿಸಿ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಮಾಡೋಣ. ದೇಶಕ್ಕೆ, ದೇಶದ ವ್ಯವಸ್ಥೆಗೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂದೇಶವನ್ನು ಮೈಗೂಡಿಸ್ಕೊಡೋಣ ಅಂತ ಮಾತನ್ನು ಹೇಳಿ ವೇದಿಕೆಯಲ್ಲಿರ್ತಕ್ಕಂಥವ್ರಿಗೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ. ಅಜ್ಜಂಪುರ ಒಂದು ಟ್ರೈನಲ್ಲ, ಏನೇನು ಟ್ರೈನ್ಗಳಿದೆಯೋ ಆ ಎಲ್ಲವನ್ನು ಕೂಡ ನೋಡೋದಕ್ಕೆ ನಾನು ಹೇಳಿದ್ದೀನಿ. ಫೀಸಿಬಿಲಿಟೀಸ್ ನೋಡಿ ನಾನು ಶ್ರೀನಿವಾಸ್ ಪೂಜಾರಿ ಅವರು ಮಾತಾಡಿ ಕೆಲವೇ ದಿನಗಳಲ್ಲಿ ರಿಸಲ್ಟು ಕೂಡ ಕೊಡ್ತೀವಿ. ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರಾದ ಶ್ರೀ ವಿ ಸೋಮಣ್ಣನವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸನ್ಮಾನ್ಯ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರರು, ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಶ್ರೀ GS ಶ್ರೀನಿವಾಸ್ ರವರು, ಇವರು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸನ್ಮಾನ್ಯರಿಗೆ ಇವರಿಗೂ ಧನ್ಯವಾದವನ್ನು ಸೂಚಿಸಲು ಬಯಸುತ್ತೇನೆ. ಸನ್ಮಾನ್ಯ ಶ್ರೀ SL ಭೋಜೇಗೌಡ, ಕರ್ನಾಟಕ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ ಸಂಸದರು, ಇವರಿಗೂ ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ವತಿಯಿಂದ ಧನ್ಯವಾದವನ್ನು ಸೂಚಿಸುತ್ತೇನೆ. ವೇದಿಕೆಯ ಮೇಲೆ ಕುಳಿತಿದ್ದ ಎಲ್ಲ ಗಣ್ಯರಿಗೂ ಧನ್ಯವಾದ ಹಾಗೂ ಬಹುಸಂಖ್ಯೆಯಲ್ಲಿ ಬಂದು ಇಂದಿನ ಕಾರ್ಯಕ್ರಮವನ್ನು ಸಾಕ್ಷಿಯಾಗಿಸಿದ ಎಲ್ಲ ಸಾರ್ವಜನಿಕರಿಗೂ ಅನಂತ ಧನ್ಯವಾದಗಳು. ನೋಡು